ವಸಿ ಸಮಾಧಾನ ಮಾಡ್ಕೋವ ಆಗುತ್ತದೆ. ಎದ್ರಿಕಬೇಡ, ಸಮಾಧಾನ ಮಾಡ್ಕೋವ. ವಸಿ ನೋಡ್ಕೊಳ್ಳಿ. ಮಗು ಹೊಟ್ಟೆ ಒಳಗೆ ತಿರ್ಕೊಂಡಿದೆ, ಬೇಗ ಡಾಕ್ಟರ್ ಕರ್ಕೊಂಡ್ಬನ್ನಿ. ಅಣ್ಣ ನಾನು ಕರ್ಕೊಂಡ್ಬರ್ತೀನಿ. ಹೋಗಿ ಹೋಗಿ ಬೇಗ ಕರ್ಕೊಂಡ್ಬನ್ನಿ. ಎದ್ರಿಕೋಬೇಡ ಕಣವ. ಚಿಕ್ಕದರೆ ಹುಟ್ಟವನೆ. ನೋಡವ್ವ, ಎಲ್ಲ ನಮ್ ದೊರೆ ತರನೇ ಅವನೇ. ರುದ್ರಣ್ಣನ ಈರ್ಪುತ್ರನ್ ಕಡೆಯವರು ಹೊಡಿತಾವ್ರೆ, ಬಿಟ್ರೆ ಸಾಯಿಸೇ ಬಿಡ್ತಾರ. ಬೇಗ ಬಂದಿದ್ದಾರೆ. ಮಗದಾಗೆ ದ್ಯಾವ್ರ ಕಳೆ ಅದೆ ಕಣವ. ಯಾಕೆ ಹಿಂಗ್ ಓಡ್ಬರ್ತಾ ಇದೀಯಾ? ಯಾಕೆ ಗಾಬರಿ? ವೀರಭದ್ರನ್ ಕಡೆಯವರು ನನ್ ಮಗುನ ಸಾಯಿಸ್ಬೇಕು ಅಂತ ಬರ್ತಿದ್ದಾರೆ. ನನ್ ಮಗುನ ಕಾಪಾಡು. ತಾಯಿ, ಆ ಕಾಡ್ ಕರ್ಕೊಂಡ್ಬಿಟ್ರೆ ಅವ್ರು ಯಾರು ಬರಕ್ಕಾಗಲ್ಲ. ನೀವಿಬ್ರು ಉಳ್ಕೊತೀರಾ. ಬಾ ತಾಯಿ, ಹೋಗೋಣ. ನಾ ಬರಲ್ಲ. ನನ್ ಮಗುನ ತಗೊಂಡೋಗು. ನಾನ್ ನಿಮ್ ಮನೆಗೆ ಒಂದ್ ಸೇರ್ ಅಕ್ಕಿಗೆ ಭಿಕ್ಷೆಗೆ ಬಂದನು. ಈ ದೊರೆ ಮಗನ್ ನಾನ್ ಹೆಂಗ್ ಸಾಕ್ಲಿ ತಾಯಿ? ನನ್ ಮಗುನ ನೀನ್ ತಗೊಂಡು ಹೋಗ್ಲೇಬೇಕು. ಯಾಕೆಂದ್ರೆ ಅವ್ರೇನಾದ್ರೂ ನನ್ ಮಗುನ ಸಾಯಿಸ್ಬಿಟ್ರೆ ನಾನಂತೂ ಬದುಕಿರಲ್ಲ. ಇವನೇನಾದ್ರೂ ಬದುಕೊಳ್ಳಿದ್ರೆ ಅವ್ರನ್ನ ಯಾರನ್ನೂ ಬದುಕೋದಕ್ ಬಿಡಲ್ಲ. ಈ ಊರಲ್ಲಿ ಹುಟ್ಟೋ ಮಗು ಇವ್ರ ತಲೆಯಲ್ಲಿರೋ ಹುಚ್ಚು, ಕೈಯಲ್ಲಿರೋ ಮಚ್ಚು ಹಿಡ್ಕೊಂಡೇ ಬೆಳೆಯುತ್ತೆ. ಈ ಕುಲದ ರಕ್ತ ಇವನ್ ಗಂಟಬಾರ್ದು. ತಾಯಿ ಮಗು ಇಬ್ರು ಉಳಿಬಾರ್ದು. ನನ್ ಮಗು ನೀರಲ್ಲಿ ಕೊಚ್ಕೊಂಡು ಹೋಯ್ತು. ಮಗು ಕೊಚ್ಕೊಂಡು ಹೋಯ್ತು. ಅವಳು ನೀರಲ್ಲೇ ಸಾಯ್ಲಿ. ಮಗುವಲ್ಲಿ ರತ್ನ, ಮಗುವಲ್ಲಿ ರತ್ನ, ನನ್ ಮಗುವಲ್ಲಿ ಹೇಳು. ಮಗು ನೀರಲ್ಲಿ ಕೊಚ್ಕೊಂಡು ಹೋಯ್ತು. ಮಗುಗೆ ಎದೆ ಹಾಲು ಕೂಡ ಕುಡ್ಸಕ್ಕಾಗ್ಲಿಲ್ಲ. ನಿಮ್ಗಳ ದ್ವೇಷಕ್ಕೋಸ್ಕರ ಅನ್ಯಾಯವಾಗಿ ನನ್ ಮಗುನ ಸಾಯಿಸ್ಬಿಟ್ರಲ್ಲ. ಆ ವೀರಭದ್ರ ಬೈಲ್ಕುಪ್ಪೆ ಕಾವಲ್ ಕಡೆಗೆ ತಪ್ಪಿಸ್ಕೊಂಡು ಹೋಯ್ತವನೆ. ಹತ್ರ ಗಾಡಿನ ನಡಿರೋ. ಒಬ್ಬರು ಬಿಡದೆ ಇವತ್ತೆಲ್ಲರೂ ಕೊಚ್ಚಾಕ್ಬೇಕು. ನಡಿಯೋ.
ಕ್ರೌರ್ಯ ಅನ್ನೋದು ಮನಸ್ಸಿಗೆ ನಾಟೋಕ್ಕಿಂತ ಮೆದುಳಿಗೆ ನಾಟಿದ್ರೆ ರಕ್ತ ಹರಿಸೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ವೀರಭದ್ರನ್ ಸದ್ದಡಗಿಸಿ ತನ್ನ ನಂಬಿರೋ ಜನರಿಗಾಗಿ ನೀರು ಹರಿಸ್ಬೇಕು ಅಂತ ಭೈರವ ಶಿವಗಢದಲ್ಲಿ ಹೋರಾಡ್ತಿದ್ರೆ, ಗಜೇಂದ್ರಗಢದಲ್ಲಿ ಭೈರವನ ಸಾವಿನ ಧ್ವನಿ ಕೇಳಬೇಕು ಅಂತ ವೀರಭದ್ರ ಕಾಯ್ತಾ ಇದ್ದ. ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಬಗೆಹರಿದೆ ಅದೆಷ್ಟು ಜನರ ರಕ್ತ ನೋಡಿದೆಯೋ ಈ ಎರಡೂ ಊರಿನ ನೆಲ. ಗಜೇಂದ್ರಗಢದಿಂದ ಹರಿತಾ ಇರೋ ಸಾಂಗಾ ಹೊಳೆ ನೀರನ್ನ ವೀರಭದ್ರ ತನ್ನ ಶಕ್ತಿಯಿಂದ ನೀರಾವರಿ ಅಧಿಕಾರಿಗಳನ್ನ ತನ್ನ ಹತೋಟಿಲಿಟ್ಕೊಂಡು, ತಹಸೀಲ್ದಾರರನ್ನ ತನ್ನ ತಾಳಕ್ಕೆ ಕುಣಿಸಿ, ರಾಜಕಾರಣಿಗಳಿಗೆ ಬೆಲೆ ಕೊಡದೆ ಭಯ ಹುಟ್ಟಿಸಿ, ಶಿವಗಢ ಹಾಗೂ ಸುತ್ತಮುತ್ತ ಇರೋ 100 ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಪೂರ್ಣ ಪ್ರಮಾಣದ ನೀರನ್ನ ಬಿಡದೆ ನರಕ ತೋರಿಸಿ ತನ್ನ ಕ್ರೌರ್ಯದ ಅಟ್ಟಹಾಸದಲ್ಲಿ ಮೆರೆತಿದ್ದಾನೆ. ಕಾಶಿ ವಿಶ್ವನಾಥ, ಈ ಮಗುಗೊಂದು ಹೆಸರಿಡಬೇಕು. ಶಾಸ್ತ್ರ ನೋಡಿ ಮಾಡಕ್ಕೆ ನಾಮಕರಣ ಅಲ್ಲ, ದೃಢೀಕರಣ. ಸೂರ್ಯದೇವನ್ ನೋಡ್ತಾ ಇದೀಯಾ? ಸೂರ್ಯದೇವನ್ ತರ ಯಾವತ್ತು ಪ್ರಕಾಶಮಾನವಾಗಿರಪ್ಪ. ಇವತ್ತಿಂದ ನಿನ್ನ ಹೆಸರು ಸೂರ್ಯ. ಸೂರ್ಯ इनकी तरफ से मैं माफी मांगता हूँ साहब। ते खून किया है, खून साहब। इतनी आसानी से छोड़ देंगे क्या? साहब ऐसा मत करो साहब। साहब जीप में आपका पाँव पकड़ता हूँ साहब। जो भी है स्टेशन में आके बात कर। साहब मेरा बात सुनो साहब। ಲಾಲ್ಘಾಟ್ನಲ್ಲಿ ಯಾರೋ ಈ ಮಗುನ ಬಿಸಾಕ್ ಹೋಗ್ಬಿಟ್ಟಿದ್ರು. ನಾಯಿಗೆ ತಿನ್ಬಿಡ್ತೆ ಅಂತ ನಾನೇ ಎತ್ಕೊ ಬಂದೆ. ಯಾರೋ ಬಿಸಾಕಿದ್ರೆ ನೀನ್ ಯಾಕೆ ಎತ್ಕೊಂಡ್ ಬಂದೆ? 1000 ಜನ ಓಡಾಡೋ ಜಾಗ ಇದು. ಎಲ್ಲಿ ಬಿಸಾಕಿದ್ರೆ ಅಲ್ಲೇ ಹೋಗ್ಬಿಟ್ಬಾವ್. ಯಾರೆತ್ ಮಗು ಏನೋ ದೇಕೋದು. ನಾನು ಎತ್ಕೊಂಡಾಗಿಂದ ನನ್ನ ಹಂಗೆ ಬಿಡ್ತಾನೆ ಇಲ್ಲ. ನಾನ್ ಹೆಂಗ್ ಬಿಡ್ಲಿ ದಾದಾ? ಯಾವ ಬಕ್ರು ಇಲ್ಲಿ ಊಟ ಮಕ್ಕಳು 5 ವರ್ಷಕ್ಕೆ ಜಬಿಗ್ ಬ್ಲೇಡ್ ಆಗ್ತವೆ, 10 ವರ್ಷಕ್ಕೆ ದರಾಡೆ ಮಾಡ್ತವೆ, 14 ವರ್ಷ ಕೊಲೆ ಮಾಡಿ ಜೈಲ್ಗೆ ಹೋಗ್ತವೆ. ನೋಡ್ಲಿಲ್ವಾ ಅಲ್ಲಿ? ಇಂಥ ಜಾಗದಲ್ಲಿ ಈ ಮಗುನ್ ಬೆಳೆಸ್ಬೇಕು ಅಂತಿದ್ಯಾ? ಇವನ್ ಬೆಳ್ಸೋದ್ ಜವಾಬ್ದಾರಿ ನನ್ಗೆ ದಾದಾ. ಇವನ್ ಒಳ್ಳೆನಾಗ್ತಾನೋ ಕೆಟ್ಟನಾಗ್ತಾನೋ ನನ್ಗೆ ಗೊತ್ತಿಲ್ಲ. ಅದೆಲ್ಲ ಹಸಿವು. ಇವನ್ ಇಷ್ಟ ದಿನ ಎಣ ಸುಟ್ಟು ಕೈ ಮಸಿ ಮಾಡ್ಕೊಂಡಿದ್ ಸಾಕು. ನಿಮ್ ಹತ್ರ ಇಟ್ಕೊಳ್ಳಿ, ನಿಮ್ ಕೆಲ್ಸ ಕಲ್ತ್ಕೊಳ್ಳಿ. ಏ ಬಸವಾ, ಹೆಣ ಸುಟ್ರೆ ಮಸಿ ಅಂಟುತ್ತೆ, ನಮ್ಮ ಕೆಲ್ಸದಲ್ಲಿ ರಕ್ತ ಅಂಟುತ್ತೆ. ಕರೆಗ ठीक है, छोड़ के जाओ। अरे क्या देख रहे हो मिया? चलो साइन करो। आप क्या कर? भागो उसको पीछे। ಎದುರಿಸಿದ್ಯಾ? ಚುಚ್ಚಿದೆ. ಕೆಲಸ ಕಲ್ತ್ಬಿಟ್ಟೆ. ಚಲ್ ಚಲ್ ಬೇಟಾ. ಸತ್ತವ್ರ ಮನೆ ಮುಂದೆ ಬೆಂಕಿ ಹಾಕದ್ ಸಂಪ್ರದಾಯ. ನೀವ್ ಬೇರೆ ಸಂಖ್ಯೆ ಜಾಸ್ತಿ ಇದೀರ, ಅದಕ್ಕೆ ಬೆಂಕಿ ಜಾಸ್ತಿ ಆಗ್ತದೆ. कितना फाइट किया रे? 20, 40,
60-90 ಮೇರಾ 200 ಫೈಟ್ 200 ಫೈಟ್ ಮಾಡಿದ್ದೀನಿ. ಜಾಕೆ ವಾರಣಾಸಿ ಮೇ ಪೂಚ್ ಈ ಇಸ್ಮಾಯಿಲ್ ವಧೆ ಹೇಗಿರುತ್ತೆ ಅಂತ ಹೇಳ್ತಾರೆ. ಬಾತ್ ಏ ಕಿ ತೆರ ಮಾರ್ಕ್ ಕ ಟೇಸ್ಟ್ ಬೋಲ್ನೆ ವಾಲೆ ತುಂಬಾ ಜನ ಇರ್ಬೋದು, ಆದ್ರೆ ನನ್ನೇಟ್ ಹೇಗಿರುತ್ತೆ ಅಂತ ಬೋಲ್ನೆಕೋ ಇಲ್ಲಿ ಯಾರೂ ಇಲ್ಲ. ಯಾಕಂದ್ರೆ ನನ್ನ ಕೈಲಿ ಒದೆ ತಿಂದ ಮೇಲೆ ಯಾರು ಬದುಕಿಲ್ಲ. अच्छा आज देख ही लेंगे काट डालो रे साले को. दिया क्या रहा है? ಮುಗಿಸಿದ್ರೇನು ಅವನ್ನ? 20 साल से इंतजार कर रहा हूँ. बोल रहे ಸೂರ್ಯನ ಸಾಯಿಸಿದ್ರೇನ್ರೋ? ಹೋಗ್ಬಿಡ್ರೋ. ಎಲ್ರೂ ಮುಗಿಸಿದೀನಿ. ನನ್ನ ಕೈಲಿ ಹೊಡೆಸ್ಕೋಬೇಕು ಅಂದ್ರೆ ನಾಟಿ ಮೊಟ್ಟೆ ತಿಂದಿರ್ಬೇಕು. ನನ್ನನ್ನು ಹೊಡಿಬೇಕು ಅಂತಂದ್ರೆ ಆ ನೀಲ್ಕಂಠನ ಹತ್ರ ವರ ಪಡ್ಕೊಂಡು ಬಂದಿರಬೇಕು. ವಾರಣಾಸಿ. ಇಲ್ಲಿ ದೇವಸ್ಥಾನದಲ್ಲಿ ಬರೋ ಗಂಧದ ಕಡ್ಡಿ ಹೊಗೆಗಿಂತ ಸ್ಮಶಾನದಲ್ಲಿ ಬರೋ ಕಟ್ಟಿಗೆ ಹೊಗೆನೆ ಜಾಸ್ತಿ. ಇಲ್ಲಿನ ಸ್ಮಶಾನನ ಘಾಟ್ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ 2 ಘಾಟ್ಗಳಿವೆ. ಒಂದು ಮಣಿಕರ್ಣಿಕಾ ಘಾಟ್, ಮತ್ತೊಂದು ಹರಿಶ್ಚಂದ್ರ ಘಾಟ್. ಇದು ಮರಗಳು ಮನುಷ್ಯನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಜಾಗ ಅಂತಾನೂ ಹೇಳ್ಬೋದು. ಮನುಷ್ಯ ಸೌದೆನ್ ಕಡಿದ್ರೆ ಸೌದೆ ಮನುಷ್ಯನ್ ಸುಟ್ಟಾಕತ್ತೆ. ಇಲ್ಲಿ ಹೆಣ ಬೀಳ್ಲಿ ಅಂತ ಹದ್ದುಗಳು ಹಾರಾಡ್ಕೊಂಡು ಕಾಯ್ತಿದ್ರೆ ಅದಕ್ಕಿಂತ ಹೆಚ್ಚಾಗಿ ಕೆಲವು ಜನ ಅದೇ ಹೆಣನ ಸುಡೋಕ್ಕೋಸ್ಕರ ಕಿತ್ತಾಡ್ಕೊಂಡು ಸಾಯ್ತಿರ್ತಾರೆ. ಇಲ್ಲಿ ಟೆಂಡರ್ ತಗೊಳ್ಳೋಕ್ಕೋಸ್ಕರ ಕೌಂಟೇ ಮಾಡಿದ್ರಷ್ಟು ಕೊಲೆಗಳು ನಡೆದು ಹೋಗಿದೆ. ಈ ಘಾಟ್ಗಳನ್ನ ಆಳ್ತಿದ್ದು ರತನ್ ಭಾಯ್ ಕಂಟ್ರೋಲಲ್ಲಿದ್ದ ಘಾಟ್ಗಳಲ್ಲಿ ಹೆಣ ಸುಡ್ತಿದ್ದ ಸೂರ್ಯ ಅನ್ನೋ ಚಿಕ್ಕ ಹುಡುಗ ಇವತ್ತು ಅವನೆದುರಿಗೇನೆ ಬೆಳೆದು ಘಾಟ್ಗಳ ಟೆಂಡರ್ ಕಿತ್ಕೊಂಡು ಅದನ್ನ ಆಳ್ತಿದ್ದಾನೆ. ಇಲ್ಲಿ ಹೆಣದ ಮೇಲೆ ನೊಣ ಕೂತ್ಕೊಳ್ಳೋಕ್ಕೂ ಮೊದಲು ಸೌದೆ ರೆಡಿ ಆಗ್ಬಿಡುತ್ತೆ. ಮೊಹಮ್ಮದ್ನಿಂದ ಪ್ರಾಪರ್ಟಿ ಡೀಲ್ ಮಾಡೋದು ಕಲ್ತಿದ್ದ ಸೂರ್ಯ ಇವತ್ತು ವಾರಣಾಸಿಯಲ್ಲಿ ಲಿಟಿಗೇಷನ್ ಪ್ರಾಪರ್ಟಿನ ಚಿಟಿಕೆ ಹೊಡೆಯೋಷ್ಟರಲ್ಲಿ ಡೀಲ್ ಮಾಡಿ ಮುಗಿಸೋಷ್ಟು ಬೆಳೆದು ನಿಂತಿದ್ದಾನೆ. ಇಡೀ ಜಗತ್ತಿಗೆ ಉರಿಯೋದು ಒಬ್ಬ ಸೂರ್ಯ ಆದ್ರೆ ವಾರಣಾಸಿಗೆ ಮಾತ್ರ ಇಬ್ಬರು. ಈ ಸೂರ್ಯನ ರಣತೇಜಸ್ಸಿನ ಮುಂದೆ ಸರಿಸಾಟಿಯಾಗಿ ನಿಲ್ಲೋಕೆ ಇಡೀ ವಾರಣಾಸಿಯಲ್ಲಿ ಯಾರೂ ಇಲ್ಲ.
ये 2 वहाँ और 2 यहाँ। हाँ सलाम सूर्या भाई। सब ठीक है ना? सलाम बाबा। ठीक हो भाई? राम राम भाई। साला फिर से मजाक। साले तेरे वजह से 2 बार मरते मरते बच गया। अगली बार ऐसे करेगा ना जलाकर राख कर दूंगा। चुप जा रे। अबे लाश फेंकते फेंकते खुद लाश बन गया तू। ನಾವೇನ್ ಡೈಲಿ ಹೆಣಗಳ ಜೊತೆ ಇರ್ತೀವಿ, ನೀವೇನ್ ರಂಬೆ ಊರೋಶ ಮೇನಕೆ ಜೊತೆ ಇರ್ತೀರಾ? ನಾವ್ ಹೆಣಗಳು ತರ್ತೀವಿ ಅಷ್ಟೇ, ನೀವು ಸುಟ್ ಸಾಯ್ತಿರಲ್ಲ. क्या हुआ? ಆಜಾ ಮುದಿಗೋಬೆ. ಹಲೋ ಪಲ್ಲವಿನವಾ? ಹಾ ಭೀಮಣ್ಣ ಹೇಳು. ನಮ್ ಪೋಸ್ಟಲ್ ಹಾಳಾಗ್ಬಿಟ್ಟದೆ ಕಣವಾ, ಒಸಿ ಬಂದ್ ನೋಡಿಯವ್ವ. ಬಂದೆ. ಏನ್ ಭೀಮಣ್ಣ ಫೋನ್ ಮಾಡಿದ್ದಲ್ಲ? ಪಲ್ಲವಿ, ಸೈನಿಕುಳ ನಮ್ ಪೋಸ್ಟಲ್ನೆಲ್ಲ ಹೆಂಗ್ ಹಾಳ್ ಮಾಡದೆ ನೋಡು. ನಂಗೆ ಏನ್ ಮಾಡ್ಬೇಕು ಅಂತ ತೋಚೆ ನಿಂಗ್ ಫೋನ್ ಮಾಡ್ದೆ ಕಣವ. ಅಲ್ಲ ಭೀಮಣ್ಣ, ಆಸೆ ಆಸ್ತಿ ಮಾಡ್ತು, ದುರಾಸೆ ನಾಶ ಮಾಡ್ತು ಅನ್ನೋ ಗಾದೆ ಕೇಳಿಲ್ವೇ? ಏನೋ ಕಮ್ಮಿ ದುಡ್ಡುಗ್ ಯಾವ್ದೋ ಕೆಮಿಕಲ್ ತಂದು ಹಿಂಗ್ ಹಾಕಿದ್ಯಲ್ಲ, ಭೂಮ್ ತಾಯಿ ಸತ್ವ ಹಾಳಾಗಕ್ಕಿಲ್ವಾ? ಏನೋ ತೆಪ್ಪಾಗೋಯ್ತು ಕಣವ. ನಿಂಗೆ ಬರೀ ಮುದ್ದೆ ಕೊಟ್ರೆ ತಿಂತೀಯಾ? ಬರೀ ಮುದ್ದೆ ನೀ ಹಂಗವ ತಿನ್ನೋದು? ನೆಂಚ್ಕೊಳಕ್ ಸಾರ್ ಬೇಡ್ವೆ? ಬರೀ ಸಾರ್ ಕೊಟ್ರೆ ಹಂಗೆ ಎಲ್ಲ ಬೇಕು ತಾನೆ? ಮುದ್ದೆ ಸಾರು ಜೊತೆಗೆ ನೀರು ಬೇಕು. ಎಲ್ಲ ಎಷ್ಟೆಷ್ಟ್ ಬೇಕೋ ಅಷ್ಟಷ್ಟೇ ಇರ್ಬೇಕು. ಹಂಗೆ ನಮ್ ಭೂಮ್ ತಾಯಿನುವೆ. ನಮ್ ಮನೆಗ್ ಹೋಗಿ 2 ಬಾಟ್ಲು ಹಳೆ ಗಿಡದ ಔಷಧಿ ತಂದ್ಕೊಡ್ತೀನಿ, 3 ದಿನಕ್ಕೊಂದ್ಸಲಿ ಹಾಕು. ಹಂಗೆ 2 ಗಾಡಿ ತಿಪ್ಪೆ ಗೊಬ್ಬರ ತಂದಾಕು. ಅದೆಂಗ್ ಫಸ್ಲು ಬರಲ್ಲ ನಾನು ನೋಡ್ತೀನಿ. ಆಯ್ತು ಕಣವ. ಬುಡವ, ನಾಳೆ ಆಳುಗಳೆಲ್ಲ ಕರೆಸ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತೀನಿ. ಆಳ್ ಮಾಡಿದ್ ಹಾಳು, ಮಗ ಮಾಡಿದ್ ಮಧ್ಯಮ, ತಾನ್ ಮಾಡಿದ್ ಉತ್ತಮ. ಗೊತ್ತಾಯ್ತು ತಾನೆ? ಕೈ ಹಾಕು. ಹಲೋ, ಯಾಕ್ಲಾ ಫೋನ್ ತೆಗಿಲಿಲ್ಲ? ಲೇ, ನಂಗೆ ನಾರ್ಮಲ್ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಕ್ಕಿಲ್ಲ ಅಂತ ಗೊತ್ತಾನೆ. ಆಯ್ತು ಬಿಡಪ್ಪ, ವಿಡಿಯೋ ಕಾಲೇ ಮಾಡ್ಬೇಕು. ಬಡ್ಡತ್ತದೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ರಲ್ಲ. ಆಯ್ತು ಸ್ವಾಮಿ, ಆಯ್ತು. ಅಯ್ಯ ಬಡ್ಡತ್ತವ ತಾಳು, ಕೇಳಿಸ್ತಿಲ್ಲ, ಮೇಕ್ ಬರ್ತೀನಿ. ಸ್ಟಕ್ ಆಗ್ಬಿಟ್ರೆ ಮಂಗನ ಮಗ ಕಂಡಂಗ್ ಕಾಣಿಸ್ತಿಯಲ್ಲ. ನೀನು ಅಷ್ಟೇ. ಎಲ್ಲೋದ್ಯಾ? ತಾಳ್ ತಳ್ಯಾಕೋ ಸರಿಯಾಗಿ ಸಿಗ್ತಿಲ್ಲ. ಎಂತ ಫೋನ್ ಇಟ್ಕೊಂಡಿದ್ದೀರಾ? ಏನೋ ಸಿಗ್ತಿಲ್ಲ, ಕಟ್ ಮಾಡ್ಲಾ ತೆಗಿ. ಮಿಸ್ ಆಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿರೋ ಗುಡ್ಡೆ ಮಾಂಸ ಆಗ್ಬಿಡ್ತಿದೆ. ಹರ ಹರ ಮಹಾದೇವ ಬತ್ತರಿರೋ, ಘರ ಘರ ಮಹಾದೇವ, ಶಂಭೋ ಶಂಕರ. ತಾಯಿ ಚೆನ್ನಾಗಿದ್ದೀರಾ? ಹಾಕಿ ಹಾಕಿ ಹಾಕಿ, ಚೆನ್ನಾಗಿರಿ ನೀವು. ಅನ್ನಪೂರ್ಣೇಶ್ವರಿ. ಲಕ್ಷ್ಮಿ ಸಾಕೇನಪ್ಪ? ಸಾಕೇನೋ? ಸಾಕಂತೆ. ತಾರೆ ಎಲ್ಲ ಶಿವನಿಚ್ಛೆ. ಅಕ್ಕ ಅಕ್ಕ, ಬಾವ ಸಂಕ್ರಾಂತಿ ಪೂಜೆಗೆ ಹೋಗೋ ಹೊತ್ತಾಯ್ತಂತೆ, ನೀವು ಹೊರಡ್ಬೇಕಂತೆ. ಆಗ್ಲಿ ತಾಯಿ, ತಾಯಿ ಬತ್ತೀವಮ್ಮ, ಬತ್ತೀವಮ್ಮ. ಬಾರೋ ಲಕ್ಷ್ಮಿ, ಬಾರಪ್ಪ.
ಮನೆ ಓದ್ತಿ ಹುಷಾರು ಮಹಾಲಕ್ಷ್ಮಿ ಇದಕ್ ನಾವು ತಿರುಗುತ್ತರ ಕೊಡ್ಲೇಬೇಕು. ಏನಂತ ಉತ್ತರ ಕೊಡ್ತೀಯಾ? ಎಷ್ಟೋ ವರ್ಷ ನಮಗೆ ಸಹಾಯ ಮಾಡಿದ್ದಾರೆ, ನಮ್ಗೆ ಅಂತ ಹೋರಾಡ್ತಾ ಇದ್ದಾರೆ. ಒಬ್ಬ ತಂದೆಗೆ ಇಡೀ ಜಗ ಹಿಂದೆ ಇದ್ರು ಒಬ್ಬ ಮಗ ಜೊತೆಯಲ್ಲಿದ್ದಾಗ ಸಿಗೋ ಬಲನೇ ಬೇರೆ. ನೀನ್ ಹೇಳೋದು ನಿಜ. ಅವ್ರಿಗೂ ಒಬ್ಬ ಮಗ ಇದ್ದಿದ್ರೆ ಅವ್ರಿಗಾಗಿ ಈ ಊರ್ಗಾಗಿ ಮಚ್ಚಿಡಿತಿದ್ದ, ನಮ್ ಕಷ್ಟ ಕಾಯ್ತಿದ್ದ. ಹೌದು. ನೋಡಿ ದೊರೆ ಹೆಂಗವ್ರೆ? ದೊರೆ ಹುಷಾರಾಗವ್ರೆ, ಯಾರು ಭಯ ಪಡೋದ್ ಬೇಕಾಗಿಲ್ಲ. ನಾಳೆ ಬಂದು ನಿಮ್ಮನ್ನ ನೋಡ್ತಾರೆ. ಈಗೆಲ್ಲ ಹೊರಡಿ. ಓಯ್ ಲಗೇಜ್. ए सूर्य ये जो तू कर रहा है वो सही नहीं. ಓಹ್ ಏನು ಬಹಳ ದೌಲತ್ ತೋರಿಸ್ತಾ ಇದೀಯಾ. ಈ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನೀನು ನನಗೆ ಪ್ರಾಪರ್ಟಿ ಡೀಲ್ ಮಾಡಿಕೊಟ್ಟಿದೀಯಾ, ನಾನು ನಿನಗೆ ದುಡ್ಡು ಕೊಡಬೇಕು. ನಿಜ? अरे कम पैसा होता तो कब का दे देता. मेरी प्यारी बहुत बढ़िया. ನೀನು ಕ್ಲಿಯರ್ ಮಾಡ್ಕೊಟ್ಟಿರೋ ಆ ಲಿಟಿಗೇಷನ್ ಪ್ರಾಪರ್ಟಿ ಏನಾರು ಕಾನೂನು ಪ್ರಕಾರ ಹೋದ್ರೆ ನಿನ್ನೂ ಒಳಗ್ ಹಾಕ್ತಾರೆ, ನನ್ನನ್ನು ಒಳಗ್ ಹಾಕ್ತಾರೆ. ಹಾಗಂತ ದುಡ್ಡು ಕೊಡೋದ್ರಲ್ಲಿ ಯಾವತ್ತೂ ನಾನು ಮೋಸ ಮಾಡಿಲ್ಲಪ್ಪ. ನಂಗೆ ಗೊತ್ತಿಲ್ಲಪ್ಪ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಾರಲ್ಲ ನಿನ್ನ ಚೇಲಾಗಳು ಮತ್ತೆ ನಿನ್ನ ಸಾಕಿದವರು ಎಲ್ಲಾರನು ನನ್ನ ಕಡೆಯವರು ಕಚಕ್ ಅಂತ ಕತ್ತರಿಸ್ಬಿಡ್ತಾರೆ. ಇನ್ನು ಒಂದು ಮಾತಾಡಿದ್ರು ಉಸಿರು ನಿಂತೋಗುತ್ತೆ. क्या खेल रहे हो क्या? लिटिगेशन प्रॉपर्टी को डील करने का कितना मुश्किल है मालूम है ना? ಸೈಟ್ ಇರೋ ಏರಿಯಾಲಿ ಹಗಲು ರಾತ್ರಿ ರೌಂಡ್ ಹೊಡಿಬೇಕು. ಟೈಮ್ ನೋಡಿ ಹಾಕಿರೋ ಬೀಗನ ಹೊಡಿಬೇಕು. ಯಾರು ಏನು ಅಂತ ಕೇಳಕ್ ಬರೋರ್ ಬುರ್ಡೆ ಹೊಡಿಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಲಂಚ ಹೊಡಿಬೇಕು. ಇನ್ನು ರೌಡಿಗಳನ್ನ ಚೂ ಬಿಟ್ರೆ ಗುಟ್ಟ ಹೊಡಿಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನಾನು ನಿನಗೆ ಪ್ರಾಪರ್ಟಿ ಡೀಲ್ ಕಿಯಾ ತೋ ಸಲ जब तुम देते हो नान इसकोಬೇಕಾ? मैं बोल रहा हूँ ना मेरे पास कुछ भी नहीं है. तेरे पास कुछ भी नहीं है क्या? राइट चटो. आजा आजा बेटा आजा. दे यार. अरे यार थैंक यू बेटा. ಇದು ಯಾರ್ದು ಪ್ರಾಪರ್ಟಿ? ನಿಂದೆ ತಾನೆ? ಇದನ್ನ ಮಾರಿ ದುಡ್ಡು ತಗೊಂಬಾ. ಅದನ್ನ ಮಾರೋದಕ್ಕೆ ಹೋಗಬಹುದು, ಆದ್ರೆ ನಾನು ವಾಪಸ್ ಬರೋದಕ್ಕಾಗೋಲ್ಲ. ಕ್ಯೂ? ನಿನ್ನ ಕೈಲಿ ಪತ್ರ ಇದೆಯಲ್ಲ, ಸರ್ವೆ ನಂಬರ್ 26/53. ಆ ಜಾಗ ಒಂಥರ ಕಟುಕರ ಸಾಮ್ರಾಜ್ಯ ಇದ್ದ ಹಾಗೆ. ಆ ಜಾಗಕ್ಕೆ ಹೋಗೋದು ಒಂದೇ, ಯಮಲೋಕಕ್ಕೆ ಟೂರ್ ಹೋಗೋದು ಒಂದೇ. ಅಲ್ಲಿ ಬೋರ್ ಹಾಕಿದ್ರೆ ನೀರು ಚಿಮ್ಮಲ್ಲ, ರಕ್ತ ಚಿಮ್ಮುತ್ತೆ. ಅಲ್ಲಿ ಮಳೆ ಬೀಳೋದು ಬೆಳೆ ಬೆಳೆಯೋದಕ್ಕಲ್ಲ, ಮಣ್ಣಿಗಂಟಿದ ರಕ್ತನ ತೊಳೆಯೋದಕ್ಕೆ. ಆ ಜಾಗಕ್ಕೋಸ್ಕರ ಎಷ್ಟೋ ಜನ ರಕ್ತ ಸುರಿಸಿಬಿಟ್ಟಿದ್ದಾರೆ. ಏ ಸೂರ್ಯ, ಆ ಮಣ್ಣಿಗೆ ಕಾಲಿಡೋ ಧೈರ್ಯ ಮಾಡಬೇಡ. ಅಲ್ಲಿ ಮೊಲಾನು ಮಾಂಸ ತಿನ್ನೋಕೆ ಕಾಯ್ತಾ ಇರುತ್ತೆ. क्या हुआ सूर्या, डर गया क्या? पापा ಹೆದ್ರು ಬಿಟ್ಟ. ಎದುರುಗಡೆ ಇರೋನ್ ಕಣ್ಣಲ್ಲಿ ಭಯ ಹುಟ್ಟಾಕ ಅವನ್ಗೆ ನೀನ್ ಹೇಳಿದ್ ಯಾವುದು ಅಂಟಲ್ಲ. ಕೆಳಗಡೆ ಓಡಾಡೋ ನಾಯಿ ನರಿಗಳಿಗೆ ಊರು ಕಾಡು ಬಾರ್ಡ್ರು ಬೌಂಡ್ರಿ ಅಲ್ಲ. ಮೇಲ್ಗಡೆ ಹಾರಾಡೋ ರಣಹದ್ದಿಗೆ ಇಡೀ ಭೂಮಿನೇ ಪ್ಲೇಟ್ ಮಿಲ್ಸ್ ಇದ್ದಂಗೆ. ಎಲ್ಲಿ ಯಾವ್ದನ್ನ ಯಾವಾಗ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳುತ್ತೆ, ನುಗ್ಗುತ್ತೆ, ಬೇಟೆ ಆಡುತ್ತೆ, ಕಿತ್ಕೊಂಡು ಬರ್ತಾ ಇರುತ್ತೆ. ಊರ್ ಯಾವುದು ಅಂತ ಹೇಳು. ಮಣಿಕರ್ಣಿಕಾ ಘಾಟ್ ಫುಲ್ ಆದ್ರೂ ಪರವಾಗಿಲ್ಲ, ಇಡೀ ಊರಿಗೆ ಬೆಂಕಿ ಹಚ್ಚಿ ಆ ಯಮಂಗೆ ಆರ್ತಿ ಎತ್ತು ಬರ್ತೀನಿ. ಗಜೇಂದ್ರಗಢ. अरे यार कितना लॉयर्स है यहाँ, मगर एक भी मालूम नहीं है ना. ಉದರ್ ದೇಕೋ ಬ್ರೋ, ಇಷ್ಟು ಜನರ ಮಧ್ಯೆ ಅವನು ಒಬ್ಬ ಬ್ಯುಸಿ ಆಗಿದ್ದಾನೆ ಅಂದ್ರೆ ಅವ್ನು ಬ್ರಿಲಿಯಂಟ್ ಲಾಯರ್ ಇರಬೇಕು. ಚಲ್ ದೇखेंगे. ಕರೆಕ್ಟ್ ಕೆಲಸ ಮಾಡ್ಬೇಕು ನಮ್ಮ. ಹಲೋ, ಹಾ ಹೇಳ್ರಿ.
ಸರ್ ಆ ಡೌರಿ ನಿಮಗೆ ಎಷ್ಟೊತ್ತಿ ಹಲೋ ಹೇಳಿ. ನಮ್ದೊಂದು ಕೇಸ್ ಇದೆ, ತಗೊಂತೀರಾ? ಅದಕ್ಕೆಲ್ವ ನಾವಿಲ್ಲಿ ಕೂತಿರೋದು. ಏನ್ ಹೇಳಿ, ಮಾಡಿ ಬಿಸಾಕ್ಬಿಡೋಣ. ಈ ಪ್ರಾಪರ್ಟಿ ಲಿಟಿಗೇಷನ್ ಇದೆ. ಓ, ಈ ಜಾಗನ ಮಾರಿಸ್ಬಿಟ್ಟು ದುಡ್ಡು ಕೊಡಿಸ್ಬೇಕು, ಆಗತ್ತಾ? ಹಾ ಓಕೆ. ಜಮೀನ್ ಮೇಲೆ ಗ್ರಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೇಸ್ ಇರ್ಬೇಕು. ಅವಾಗ್ಲೇ ಜಮೀನಿಗೆ ಒಂದು ವ್ಯಾಲ್ಯೂ. ತಲೆ ಕೆಡ್ಸ್ಕೊಬೇಡಿ, ಚಿಟ್ಕೆ ಹೊಡೆಯಷ್ಟರಲ್ಲಿ ನಿಮ್ ಕೇಸ್ನ ಸಾಲ್ವ್ ಮಾಡ್ಕೊಡ್ತೀನಿ. ನಿಮಗೆ ಡೌಟ್ ಇದ್ರೆ ನಮ್ ಜೂನಿಯರ್ಸ್ ಕೇಳ್ರಿ. ಹೇಳ್ರಮ್ಮ. ಹೌದು ಸರ್. ಹಾ, ಕ್ಲಾರಿಟಿ ಬಂತಲ್ಲ? ಚೆಕ್ ಮಾಡ್ತೀನಿ. ಕ್ಲಿಯರ್ ಆಗೋಯ್ತಾ? ನನ್ ಗುಂಡಿ ತೋಡಕ್ಕೆ ಬಂದಿರೋದು ನೀವು ಅಂತ ಕ್ಲಿಯರ್ ಆಗೋಯ್ತು ನೋಡಿ. ಈ ಜಾಗನ ಅವ್ನ್ ಕಿತ್ಕೊಂಡಿದ್ದಾನೆ ಅಂದ್ಮೇಲೆ ಇದನ್ ತಗೊಳ್ಳೋ ಗಂಡ್ಸಾಗ್ಲಿ ಮಾರೋ ಗಂಡ್ಸಾಗ್ಲಿ ಇನ್ನೂ ಹುಟ್ಟಿಲ್ಲ. ಖಾಸ್ ಬಾತ್ ಹೈ. ಅವನ್ ಇದನ್ನ ಕಿತ್ಕೊಳಕ್ ಒಂದಿನದ ಮುಂಚೆ ನಾನ್ ಹುಟ್ಟಿದೀನಿ ಅನ್ಕೋ. ನಿನ್ ಕೈಲಿ ಕೇಸ್ನ ಕ್ಲಿಯರ್ ಮಾಡಕ್ ಆಗತ್ತಾ? ನನ್ ಕೈಲೇ ಅಲ್ಲ, ಇಲ್ಲಿರೋ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನಿಮಗ್ ಸಾಧ್ಯ ಆದ್ರೆ ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. ಶಕೀಲ ಊರ್ಗೊಬ್ಳೆ ಇರ್ಬೋದು, ವಕೀಲ ಗಲ್ಗಲ್ಲಿಗೂ ಸಿಗ್ತಾನೆ. ಚಲೋ ಬ್ರೋ. ಕರೆಕ್ಟ್ ಬ್ರೋ. ಬಾಯ್ ಜೂನಿಯರ್ಸ್. ಜೂನಿಯರ್ಸ್, ಅವ್ನ ಮೇಲೆ ಇರೋ ಬರೋ ಕೇಸ್ ಅಲ್ಲ ಹಾಕ್ರಿ. ಕೋರ್ಟಿಗೆ ಅಲ್ದ್ರೆ ಗೊತ್ತಾಗುತ್ತೆ ಶಕೀಲನೋ ವಕೀಲನೋ ಅಂತ. ಕೇಸ್ ತಗೋತೀರಾ? ಇದನ್ನ ಹುಡ್ಕೊಂಡು ಹೋದ್ರೆ ನಿನ್ಗೆ ಸರ್ವೆ ನಂಬರ್ ಸಿಗಲ್ಲ, ಸಮಾಧಿ ನಂಬರೇ ಸಿಗೋದು. ತಗೋ, ಜಾಸ್ತಿ ಹೊತ್ತಿಲ್ಲಿರ್ಬೇಡ, ನಿನಗೆ ಪ್ರಾಬ್ಲಮ್. ಅಣ್ಣ, ನಿಮ್ ಜಮೀನ್ ಹುಡ್ಕೊಂಡು ಯಾರೋ ಬಂದಿದ್ದಾನಣ್ಣ. 10 ಗಂಟೆಗೆ ಲಾಸ್ಟ್ ಟ್ರೈನ್ ಇದೆ. ಎಲ್ಲಿಂದ ಬಂದಿದ್ರೋ ಅಲ್ಲಿಗೆ ಹೋಗ್ಬಿಡಿ. ಇಬ್ಬರ ಪ್ರಾಣ ಉಳಿಸಿದ ಪುಣ್ಯನಾದ್ರೂ ನನಗೆ ಸಿಗುತ್ತೆ. ಎಲ್ಲವನು ಎಲ್ಲೋ ಇದ್ರಲ್ಲ. ಅಲ್ಲಿ ಹೋಗೋದು ಬೇಡ, ಇದೆಲ್ಲ ಕಾಮನ್. ಬನ್ನಿ ಆ ಕಡೆ ಹೋಗೋಣ. ಅಲ್ಲ, ಅದು ಏನು ಅಂತ ಹೇಳ್ತಿದ್ದೀನಲ್ಲ, ಬನ್ನಿ. ನನ್ನ ಮಾತು ಕೇಳಿ, ಬನ್ನಿ, ಬೇಗ ಬನ್ನಿ. ನೀನ್ ಕೇಳ್ತಿರೋ ಜಾಗನ ಅಲ್ಲೊಬ್ಬ ಆಲ್ರೆಡಿ ಫೋರ್ಜರಿ ಮಾಡಿ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಯಾರದು? ಕಂಸನ ಕೈಲಿರೋ ಕತ್ತಿ ವೀರಭದ್ರ. ಸರ್ವೆ ನಂಬರ್ 26. ಅದು ಬರೀ ಒಂದು ಜಾಗ ಅಲ್ಲ, ಅದೊಂದು ಊರು. ಹೆಸರು ವೀರಗಲ್ಲು. ಸುತ್ತಮುತ್ತ 100 ಹಳ್ಳಿಗಳ ಮಣ್ಣಲ್ಲಿರೋ ಸತ್ವಕ್ಕಿಂತ ವೀರಗಲ್ಲು ಮಣ್ಣಲ್ಲಿರೋ ಫಲವತ್ತತೆ 10 ಪಟ್ಟು ಜಾಸ್ತಿ. ವೀರಭದ್ರ ಹರಿಸ್ತಾ ಇದ್ದ ಸಣ್ಣ ಪ್ರಮಾಣದ ನೀರಲ್ಲೇ ಬೇಕಾದಷ್ಟು ಬೆಳೆ ಆಗ್ತಾ ಇತ್ತು. ವೀರಭದ್ರ ಈ ವೀರಗಲ್ಲನ್ನು ತನ್ನ ಅಧೀನ ಮಾಡ್ಕೋಬೇಕು ಅಂತ ಆಸೆಪಟ್ಟು ಆ ಹಳ್ಳಿ ಜನಗಳ ಮೇಲೆ ದೌರ್ಜನ್ಯ ಮಾಡಿ ಅವರ ಜಮೀನುಗಳನ್ನ ಕಬಳಿಸ್ದ. ಕೆಲವ್ರನ್ನ ಹೆದರ್ಸ್ದ, ಇನ್ ಕೆಲವ್ರನ್ನ ಸಾಯಿಸ್ದ. ಅವನ ಭಯಕ್ಕೆ ಆ ಮಣ್ಣನ್ನ ಬಿಟ್ಟು ಗುಳೆ ಹೋಗಿರೋರು ಸಾಕಷ್ಟು ಜನ. ಸೈನ್ ಹಾಕೋದಿಕ್ಕೆ ಒಪ್ಪದೇ ಇರೋರ ಕೈ ಕತ್ತರಿಸಿ ಅವರ ಹೆಬ್ಬೆಟ್ಟು ಗುರುತನ್ನ ಒತ್ತಿಸ್ಕೊಂಡು ಅವ್ರ ಜಮೀನುಗಳನ್ನ ತನ್ನ ಹೆಸರಿಗೆ ಮಾಡ್ಕೊಂಡ. ಓಡ್ ಹೋದವರ ಜಾಗಕ್ಕೆ ನಕಲಿ ಪತ್ರಗಳನ್ನ ಸೃಷ್ಟಿಸಿ ಇಡೀ ವೀರಗಲ್ಲನ್ನೇ ಸರ್ವೆ ನಂಬರ್ 26 ಆಗಿ ಬದಲಾವಣೆ ಮಾಡ. ಈಗ ನೀನ್ ತಂದಿರೋ ಪತ್ರ ಈ ರೀತಿ ಗುಳೆ ಹೋದವರಲ್ಲಿ ಒಬ್ಬರದು. ನಿನಗೆ ಜಾಗ ಬೇಕು ಅಂದ್ರೆ ಆ ವೀರಭದ್ರನ ವಿರುದ್ಧ ಕೋರ್ಟಲ್ಲಿ ಹೋರಾಡಬೇಕು. ಇಲ್ಲ ನಿನಗೆ ದುಡ್ಡು ಬೇಕು ಅಂದ್ರೆ ಆ ಜಾಗನ ಮಾರಿ ನಿನಗೆ ದುಡ್ಡು ಕೊಡ್ಸೋದಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರದು? ಕೃಷ್ಣನ ಕೈಲಿರೋ ಸುದರ್ಶನ ಚಕ್ರ, ಶಿವಗಡದ ಭೈರವ. ಅವ್ರ ಹತ್ರ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಗುಳೆ ಹೋದವ್ರ ಪತ್ರ ಲೀಗಲ್ ಅಂತ ಪ್ರೂವ್ ಮಾಡೋದಿಕ್ಕೆ ಅವರು ಆ ಜನಗಳಿಗೋಸ್ಕರ ಹೋರಾಡ್ತಿದ್ದಾರೆ.
ಫ್ರೆಶ್ ಆಗ್ಬಿಟ್ಟೆ ನಾನು. ಅಮ್ಮ ಬ್ರೋ ದೇಕೆ ನಾ ಸಂಭಾಳ್ಕೆ ಏನಾಗ್ಲಿಲ್ಲ ತಾನೆ. ಮೇ ಟೀಕು ಅಮ್ಮರೇ ಹೊರಡೋಣ. ಸರಿ ನಡಿ. ಹಲೋ, ಇಲ್ಲಿ ಶಿವ್ ಕಡಕ್ಕೆ ಹೆಂಗ್ ಹೋಗ್ಬೇಕು? ನಡ್ಕೊಂಡೋದ್ರೆ 8 ಮೈಲಿ, ಓಡ್ಕೊಂಡೋದ್ರೆ 4 ಮೈಲಿ. ಹಿಂದಿನ ಶಿವಗಡ್ಮೆ ಯಾರನ್ನ ನೋಡ್ಬೇಕು? ಭೈರವ ಅಂತ ಇದಾರಲ್ಲ ಉನ್ಕೋ. ಅವ್ರು ನಿಮಗೆ ಗೊತ್ತಿರೋರ? ಅಲ್ಲ, ಗೊತ್ತಾಗ್ಬೇಕಾಗಿರೋರು. ಅಮ್ಮ ನಾವು ಅಲ್ಲಿಗೆ ಹೋಗ್ತಿದೀವಿ, ಬನ್ನಿ ಬಿಡ್ತೀವಿ. 2 ನಿಮಿಷ ರೆಡಿ ಆಗಿ ಬೇಗ ಬೇಗ. ಚಲೋ ಬ್ರೋ. ಕ್ಯಾ ಜಿ? ಎತ್ತಾಕೊಂಡ್ ಬಂದಿದ್ದೀನಿ ಅಂತ ಖುಷಿ ಪಡ್ಬೇಡ ಭೈರವ. ಸಾವೆದ್ರಿಗಿದ್ರು ನಿನ್ನ ಸಾಯಿಸೋ ದ್ವೇಷ ಇನ್ನೂ ಕಮ್ಮಿ ಆಗಿಲ್ಲ. ನಿನ್ನವ್ರನ್ನ ಮುಗಿಸೋ ಗೊತ್ತಿರೋ ನನ್ನ ಬಂದೂಕಿನ ಗುಂಡಿಗೆ ನಿನ್ನೆದೆ ಸೀಳಕ್ಕಾಗ್ತಿರ್ಲಿಲ್ವಾ? ಹುಲಿನ ಬೇಟೆ ಆಡ್ಬೇಕು, ನರಿನಲ್ಲ. ಹುಲಿನ ನರಿನ ತೋರಿಸ್ತೀರಿ, ಬಿಟ್ ನೋಡಕ್ ಹೇಳೋ. ರಕ್ತನ ಪೂರ್ತಿಯಾಗಿ ಭೂಮಿ ತಾಯಿ ಕುಡಿಲಿ, ಆಮೇಲೆ ಹೆಣಾನ ಗಜೇಂದ್ರ ಗಡಕ್ಕೆ ಎಷ್ಟು ಬಂದ್ರು? ಭೂಮಿ ತಾಯಿಗೆ ರಕ್ತ ಕುಡಿಸ್ತಾವನೆ ಅಂದ್ರೆ ಇನ್ ನೀವು ನಮ್ಗೆ ಭೂಮಿ ಮಾರಿ ದುಡ್ಡು ಕೊಡ್ತಾನ? ನಾವು ತಪ್ಪಾಗ ಜಾಗಕ್ಕೆ ಬಂದ್ವಿ. ಸರಿಯಾಗಿರೋ ಜಾಗಕ್ಕೆ ಬಂದಿದೀವಿ. ನಮ್ಮೂರಲ್ಲಿ ನಾವೇ ಹೇಗೋ ಈ ಊರಲ್ಲಿ ಇವ್ರಂಗನ್ಸುತ್ತೆ. ಹೊಸ ತಹಶೀಲ್ದಾರ್ ಬಂದಿದ್ದಾರೆ, ಅವರು ನಮ್ ಪರವಾಗೇ ಇದ್ದಾರೆ. ಈ ಸಲ ತೀರ್ಪು ನಮ್ ಪರವಾಗಿ ಆಗತ್ತೆ ಅನ್ನೋ ನಂಬಿಕೆ ನನ್ಗಿದೆ ದೊರೆ. ನಿಮ್ಮೆಲ್ಲರಿಗೂ ಭೂಮಿ ಕೊಡ್ಸೋ ಜವಾಬ್ದಾರಿ ನಂದು. ನನಗ್ ಭೂಮಿ ಬೇಡ, ದುಡ್ಡು ಬೇಕು. ಸರ್ವೆ ನಂಬರ್ 26/53. ಶಿವಗಡದ ಭೈರವನ ಹತ್ರ ಹೋದ್ರೆ ಭೂಮಿ ಮಾರಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು. ಹೆಸರಿಟ್ಟಿರೋದೇ ಕರೆಯೋದಿಕ್ ತಾನೆ. ನಿನ್ನ ದೌಲತ್ ನಂಗೆ ಇಷ್ಟ ಆಯ್ತು. ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ, ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನು ಭೂಮಿ ಮಾರಿ ದುಡ್ಡು ಕೊಡ್ಸೋನಲ್ಲ, ಭೂಮಿಗೋಸ್ಕರ ಹೋರಾಡೋನು. ಇವರೆಲ್ಲ ಭೂಮಿಗೋಸ್ಕರ ಹೋರಾಡೋರು. ನೀನು ಭೂಮಿ ನಿನಗ್ ಬೇಕು ಅಂದ್ರೆ ಹೋರಾಡು, ಇಲ್ಲ ಊರ್ ಬಿಡು. ಊರು ಬಿಡ್ತೀನಿ, ಭೂಮಿನ ಮಾರೇ ಊರು ಬಿಡ್ತೀನಿ. ಭಯ್ಯ, ಈ ಊರಲ್ಲಿ ಉಳ್ಕೊಳಕ್ಕೆ ನಮ್ಗೆ ಜಾಗ ಸಿಗುತ್ತಾ? ಅಂತದೇ ಯಾವ್ದು ಇಲ್ಲ. ಊರೊರಗಡೆ ದೇವಸ್ಥಾನ ಐತೆ, ಬೇಕಾದ್ರೆ ಅಲ್ಲಿ ಉಳ್ಕೊಳ್ಳಿ. ಅವ್ರಿಲ್ಲೇ ಉಳ್ಕೊಳ್ಳಿ. ಅವ್ರ ಎದುರು ಹಾಕೊಂಡ್ ಬಂದಿರೋದು ವೀರಭದ್ರನ್ನೇ ಆದ್ರೂ ಸಹಾಯ ಕೇಳ್ಕೊಂಡ್ ಬಂದಿರೋದು ಈ ಊರ್ ದೊರೆನ. ನಾಳೆ ಏನಾದ್ರೂ ಅವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ನಮ್ಮೂರ್ ದೊರೆಗೆ ತಾನೇ ಕೆಟ್ಟ ಹೆಸರು. ಯಾರು ಏನು ಅಂತ ಗೊತ್ತಿಲ್ಲ, ಇವ್ರನ್ನೆಲ್ಲ ಮನೇಲಿ ಇಟ್ಕೋಬೇಕು. ನಿಮ್ ಬಗ್ಗೆ ಮರುವಾದ ಇಲ್ದೆ ಮಾತಾಡ್ದವನ್ನ ಮನೇಲೆ ಇಟ್ಕೊಂಡು ಉಪಚಾರ ಮಾಡ್ತಾ ಇದ್ರಲ್ಲ. ಪಲ್ಲವಿ ಎಲ್ಲೋ? ಬೆಳೆ ಹಾಳಾಗೈತೆ ಅಂತ ಫೋನ್ ಬಂದಿತ್ತು, ಡಾಕ್ಟರ್ ಕೆಲಸ ಮಾಡಕ್ ಹೋಗೋಳಿ. ಅವನು ನೋಡಿದಾಗ ಅವನ ವಯಸ್ಸಲ್ಲಿ ನನ್ನನ್ನು ನಾನೇ ನೋಡ್ದಂಗಿತ್ತು. ತಗೊಳ್ಳಿ. ಅಜ್ಜರೇ, ಯಾಕೆ ಹಾಕೋಬಾರ್ದ? ನನಗೆ ಹಿಂಗ್ ಕುಡ್ದೆ ಅಭ್ಯಾಸ.
ಸರ್ವೆ ನಂಬರ್ 26/53 ಜಾಗನೊಬ್ಬ ಕೇಳ್ಕೊಂಡು ಬಂದಿದ್ನಲ್ಲಣ್ಣ, ಅಲ್ಲಿಗೋಗ ಅವನ್ನ ಒಡೆದಾಕೋಷ್ಟ್ರಲ್ಲಿ ಕೋರ್ಟಲ್ಲಿ ಗಲಾಟೆ ಶುರುವಾಯ್ತು. ತಪ್ಪಿಸ್ಕೊಂಡ್ಬಿಟ್ಟ. ಅವನ ಭೂಮಿನ ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವನು ಯಾರು ಅಂತ ಹುಡುಕಿ ಸಕ್ರಮ ಪ್ರವೇಶ. ದುಡ್ಡು ಬರೋವರೆಗೂ ಈ ಪ್ರಾಪರ್ಟಿ ಯಾರ್ದು? ನಮ್ದೆ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೂರ್ಯ. ಸೌಂಡಿಂಗ್ कैसा है रे? ಬಹುತ್ ಬಡಿಯಾ ಬೈ. ಯಾವ ಮಣ್ಣನ್ನು ಅವ್ನು ಕೇಳ್ಕೊಂಡು ಬಂದಿದ್ದಾನೋ ಅದೇ ಮಣ್ಣಲ್ಲಿ ಅವನನ್ನು ಹೂತಾಕ್ತೀನಿ. ಮದ್ವೆ ಆಗ 5 ವರ್ಷದ ಮ್ಯಾಕೆ ಈಗ ದೇವ್ರ ದೈತಿನ ಮಗ ಆಗದೆ. ಈಗ ನನ್ ಮ್ಯಾಗೆ ಅನುಮಾನ ಪಟ್ಕೊಂಡು ಮಗನ ಬೇಡ ಅಂತವ್ರೆ ಕಣವ. ಅವ್ವ, ಈ ಮಗ ನನಗ್ ಬೇಡ. ಇದ್ ನನಗುಟ್ಟಿಲ್ಲ, ನಾನ್ ತರನೂ ಇಲ್ಲ. ಇವಳೇನಾದ್ರೂ ನನ್ನ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಈ ಮಗನೆಲ್ಲಾದ್ರೂ ಬಿಸಾಕ್ಬಿಟ್ಟು ಬರ್ಲಿ. ಇಲ್ಲ ಅವಳದಾರಿ ಅವಳಿಗೆ, ನಂದಾರಿ ನನಗೆ. ಸಂಬಂಧಗಳೆಲ್ಲ ಶ್ರೇಷ್ಠವಾದ ಸಂಬಂಧ ಅಂದ್ರೆ ಗಂಡ ಹೆಂಡ್ತಿರ ಸಂಬಂಧ. ಸಂಸಾರನ ನಡೆಸಕ್ ಬೇಕಾಗಿರೋದು ದಿಂಬು, ಹಾಸಿಗೆ, ಮಂಚ, ಬೆಡ್ಶೀಟ್ ಅಲ್ಲ, ನಂಬಿಕೆ. ಏನ್ ಹೇಳ್ತಾ ಇದ್ದ ನೀನು? ಮಗು ನಿಂತರ ಇಲ್ವಾ? ನಾಚಿಕೆ ಆಗಲ್ವಾ ನಿನ್ಗೆ? ಹೊಟ್ಟೆಲಿರೋ ಮಗುಗೇನು ಆಕಾರ ಕೊಡಕ್ಕಾಗತ್ತಾ? ಬಣ್ಣ ಕೊಡಕ್ಕಾಗತ್ತಾ? ಹೆಂಡತಿ ಗಂಡನ ಮೇಲೆ ಸಂಶಯ ಪಟ್ರೆ ಇವ್ನ್ ನನ್ನ ಸ್ವತ್ತು, ಇವ್ನ್ ನನಗ್ ಮಾತ್ರ ಬೇಕು ಅಂತ. ಅದೇ ಗಂಡ ಹೆಂಡತಿ ಮೇಲೆ ಸಂಶಯ ಪಟ್ರೆ ಇವಳು ನನಗ್ ಬೇಡ, ಬೇರೆ ಅವಳು ಬೇಕು ಅಂತ. ಏಯ್, ನಿಮ್ಮಿಬ್ರಿಗೂ ಈ ಮಗು ಬೇಡ ಅಂದ್ರೆ ತಗೊಂಡಾಗ ಎಲ್ಲಾರು ಎಸ್ಬಿಟ್ ಬನ್ನಿ. ಯಾರೋ ಎತ್ಕೊಂಡು ಹೇಗೋ ಬೆಳೆಸ್ಕೋತಾರೆ, ಕೊನೆಗೆ ನಂತರ ಅನಾಥನಾಗ್ತಾನೆ. ಯಾರೋ ಹುಟ್ಟಿಸಿದ್ರು, ಯಾರೋ ಬೆಳೆಸಿದ್ರು, ಈಗಿಲ್ಲಿದ್ದೀನಿ. ನನಗ್ ಗೊತ್ತಿರೋದಿಷ್ಟೇ. ನಾನ್ ಮಾತಾಡ್ತಿರೋದು ಕನ್ನಡ. ನನ್ನ ತಾಯಿ ಕನ್ನಡದವಳು, ನನ್ನ ಸಾಕದವನು ಒಬ್ಬ ಕನ್ನಡಿಗ. ಅನುಮಾನ ಬೆಳೆಸೋದನ್ನ ಬಿಟ್ಟು ಮಗುನ್ ಚೆನ್ನಾಗಿ ಬೆಳೆಸು, ಜೀವನ ಚೆನ್ನಾಗಿರುತ್ತೆ. ರತ್ನಮ್ಮ, ನನ್ನ ಮಾತಿನಿಂದ ನಿಮ್ಗೇನಾರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಓ, ಮನೆಗೆ ಬಂದಿರೋ ಗೆಸ್ಟ್ ಇವ್ರೇನಾ? ನೋಡ್ಕೋತೀನಿ. ಅಬ್ಬಬ್ಬಬ್ಬ, ಖಾನಾ ಖಾನಾ. ಕ್ಯಾ ಜಿ? ಅಲೋ ಭಯ್ಯ, ನೀರನ್ನ ಲೋಟಕ್ಕೆ ಹಾಕಿ ತಟ್ಟೆಗೆ ಯಾಕೆ ಹಾಕ್ತಿದ್ದೀರಾ? ಇದು ನೀರು, ಇದು ಸಾರು. ಐ, ಇದೇನಿದು? ಕಪ್ಪಗಿದ್ದ ದಪ್ಪಗಿದ್ದ ಬಾಯಲ್ಲಿಟ್ರೆ ಮೆತ್ತಗಿದ್ದ ನೋಡಕೊಳ್ಳೆ ಕಲ್ ತರ ಇದೆ. ಅಪ್ಪ, ಅದು ಮುದ್ದೆ. ಅದನ್ನ ತಿಂದ್ರೆ ನೀನ್ ಕಲ್ತರ ಆಯ್ತ್ಯಾ? ಏ, ನಾವಿದೆಲ್ಲ ತಿನ್ನಲ್ಲ. ನಮ್ಗೇನಿದ್ರು ಪಾಲಕ್ ಪನ್ನೀರು, ದಾಲ್ ಮಖ್ನಿ, ದಾಲ್ ಫ್ರೈ, ಪಕ್ಕ ಹೂವ ರೋಟಿ, ನಮಕ್ ಲಗಾಯಿ ಹೂವ, ಮಿರ್ಚಿ, ಪನ್ನೀರ್. ಏನ್ ನಿಮ್ ಭಾಷೆಲಿ ಬೈತಿದ್ಯಾ? ಏ, ಬೈತಾ ಇಲ್ಲ, ನಾವ್ ತಿನ್ನೋ ಐಟಮ್ ಹೇಳ್ತಾ ಇರೋದು. ನೋಡಪ್ಪ, ನೀನ್ ಹೇಳಿದ ಐಟಮ್ ಯಾವ್ದು ಇಲ್ಲಿ ಸಿಗೋದಿಲ್ಲ. ಇಲ್ಲಿ ಸಿಗದೆ ಬರೀ ಮುದ್ದೆ, ಬಸ್ಸಾರು. ಬಸ್ಸಾರ? ಏನ್ ಹುಡುಕ್ತಾ ಇದ್ಯಾ? ಬಸ್ಸಾರು ಒಂದೇ, ಬಸ್ಸೇ ಕಾಣಿಸ್ತಿಲ್ಲ. ಸಿಕ್ಕ ತಕ್ಷಣ ಹತ್ಕೊಂಡು ವಾಪಸ್ ಊರ್ಗೋಗ್ಬಿಡು. ರೋಟಿ ಪಾಲಕ್ ಪನ್ನೀರ್ ಮಿಲೆಗಾ? ಇಲ್ಲೂ ತುಪ್ಪ ಎಲ್ಲಿಂದ ತಗೊಂಡ? ರೋಟಿ ಪಾಲಕ್ ಪನ್ನೀರ್ ಸಿಗುತ್ತಾ? ಪೂಚ್ರೆ ರೋಟಿ ಪಾಲಕ್ ಪನ್ನೀರು ಇದೇನಾದ್ರೂ ಸಿಗುತ್ತಾ? ಊಟ ಮಾಡೋದ್ ಬಿಟ್ಟು ಮರ ಎತ್ಕೊಂಡೆಲ್ಲ ಹೋಗಿದೆ. ಪ್ರತಿ ವರ್ಷ ಸಂಕ್ರಾಂತಿಗೆ ಬರ್ತಿದ್ನಲ್ಲ ಬಸವಣ್ಣ, 6 ತಿಂಗಳು ಮುಂಚೆನೆ ಬಂದ್ಬಿಟ್ಟವನೆ. ಅದಕ್ಕೆ ಅಕ್ಕಿ ಬೆಲ್ಲ ಹಾಕನ ಅಂತ ಹೋಗಿದ್ದೆ. ಸರ್ ನೀವು ಊಟ ಮಾಡ್ಕೊ, ಒಳಗಡೆ ಗದ್ದೆಗೆ ಹೋಗ್ಬೇಕು. ತಾಯಿ, 28 ವರ್ಷದಿಂದ 28 ಸರ್ತಿ ಬಂದಿದ್ದೀನಿ. ನೀವು ಅಕ್ಕಿ, ಬಟ್ಟೆ, ಬಂಗಾರ ಎಲ್ಲ ಕೊಟ್ಟಿದ್ದೀರ, ಯಾವತ್ತೂ ಏನು ಕೇಳಿಲ್ಲ. ಈಗ 28 ಅಲ್ಲ, 29 ಸಲ ಬಂದಿದ್ಯಾ. ನನ್ ಮಗ ಹೆಂಗಿದಾನೆ? ಅವನಿಗೇನ್ ತಾಯಿ, ಚೆನ್ನಾಗಿದ್ದಾನೆ ತಾಯಿ, ಚೆನ್ನಾಗಿದ್ದಾನೆ. ಅವನಿದ್ದ ಜಾಗದಲ್ಲಿ ಮರವಾಗಿದ್ದಾನೆ.
ಎಲ್ರಿಗೂ ನೆರಳಾಗಿದ್ದಾನ ತಾಯಿ. ಅದೆಂತದ್ದು ಹೇಳ್ತಾರಲ್ಲ ಆರ್ಕಿಟೆಕ್ಚರ್ ಅಂತ, ಅದನ್ನು ಓದಿಸಿದ್ದೀನಿ ತಾಯಿ. ಅವನು ಬಿಲ್ಡಿಂಗ್ ಕಟ್ಟೋದ್ರಲ್ಲೂ ನಂಬರ್ 1, ಬಿಲ್ಡಿಂಗ್ ಬೀಳ್ಸೋದ್ರಲ್ಲೂ ನಂಬರ್ 1. ಬುದ್ಧನ್ ತರ ಬೆಳೆಸಿದ್ದೀನಿ ತಾಯಿ. ಅವನಿಗೆ ಯುದ್ಧ ಅಂದ್ರೆ ಗೊತ್ತಿಲ್ಲ. ಅವನು ರಕ್ತ ಇರೋ ಸೊಳ್ಳೆಗೂ ರೇಷನ್ ಹಾಕ್ಬಿಟ್ಟು ಬೆಳೆಸ್ತಾನೆ. ಅಂತ ಮಗು ಮನ್ಸ ಒಂದು. ಹೊಡೆದಾಟನ ಪಿಚ್ಚಲ್ ನೋಡ್ರದಿರ್ಲಿ, ಆ ಫೋಟೋ ನೋಡ್ಬಿಟ್ರು ಸಾಕು ಬ್ಯಾವುತ್ಕೊಂಡ್ಬಿಡ್ತಾನೆ. ಎದೆ ಹಾಲು ಕುಡ್ಸೋದ್ ನಿನ್ನ ಹಕ್ಕು, ಕುಡಿಯೋದು ಅವನ ಹಕ್ಕು. ಇದನ್ ಕಿತ್ಕೊಳ್ಳೋ ಹಕ್ಕು ಯಾವನ್ಗೂ ಇಲ್ಲ. ಅವನ್ಗೆ ಏನೇನ್ ಇಷ್ಟ? ಕ್ರೌರ್ಯದಲ್ಲಿ ಶಾಂತಿ ಇಷ್ಟ, ದ್ವೇಷದಲ್ಲಿ ತಾಳ್ಮೆನೇ ಇಷ್ಟ, ಹಾಕೊಳ್ಳೋ ಬಟ್ಟೆಯಲ್ಲಿ ಸರಳತೆ ಇಷ್ಟ, ಆಡೋ ಮಾತಿನಲ್ಲಿ ಅನುಕಂಪ ಇಷ್ಟ, ನೋಡೋದ್ರಲ್ಲಿ ಕೇಳೋದ್ರಲ್ಲಿ ಬದುಕೋದ್ರಲ್ಲಿ ಪ್ರೀತಿ ಮಮತೆ ಮನುಷ್ಯತ್ವ ಅಂದ್ರೆ ತುಂಬಾನೇ ಇಷ್ಟ ತಾಯಿ. ಅವನು ಧೀರ ಆಗ್ತಾನ, ಇಲ್ಲ ಈ ಮಣ್ಣಿಗೆ ಭಾರ ಆಗ್ತಾನ. ನೀನು ಕುಡ್ಸೋ ಎದೆ ಹಾಲಲ್ಲಿರುತ್ತೆ. ಅವನ್ಗೆ ಊಟದಲ್ಲಿ ಪಾಲಕ್ ಅಂದ್ರೆ ಇಷ್ಟ ಅಲ್ವಾ? ಅಯ್ಯೋ, ಪಾಲಕ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ತಾಯಿ. ಪಾಲಕ್ ಇಲ್ಲ ಅಂತ ನಾನು ಊಟನೇ ಮಾಡೋದಿಲ್ಲ. ನಿಜ ಹೇಳು, ನನ್ನ ಮಗನ್ನ ಎಲ್ಲಿ ಬೆಳೆಸ್ತಾ ಇದ್ಯಾ? ಹೆಂಗಿದಾನೆ ಹೇಳು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ನೀನು ಊಹೆ ಮಾಡಿದ್ದು ನಿಜ ತಾಯಿ. ಸೂರ್ಯ ನಿನ್ನ ಮಗನೇ. ಓ ತಾಯಿ, ನಿನ್ನ ಮಗನೇ. ನನ್ನ ಮಗನ? ಹೌದು ತಾಯಿ. ಅಳ್ತಿದ್ ಮಗು ಮುಖ ಕೂಡ ನೋಡ್ದೆ, ಅಳ್ತಾ ಇದ್ದಿದ್ ಮಗುಗೆ ಹಾಲ್ ಕೂಡ ಕುಡಿಸ್ದೆ. ನನ್ನ ಮಡ್ಲಿಂದ ನಿನ್ ಮಡ್ಲಿಗೆ ಅಕ್ಕಿ ಸುರ್ದಂಗ್ ಸುರದ್ನಲ್ಲೋ. ಸುಳ್ಳು ಹೇಳಿದ್ಯಾ, ಮೋಸ ಮಾಡಿದ್ಯಾ. ನಾನ್ ಹೇಳ್ದಂಗ್ ಬೆಳೆಸ್ಲಿಲ್ಲ ನೀನು. ನಿನ್ನಿಂದ ತಾನೇ ಅವನಿಲ್ಲಿಗೆ ಬಂದಿರೋದು. ಮೊದ್ಲು ಅವನ ಇಲ್ಲಿಂದ ಕರ್ಕೊಂಡು ಹೋಗು. ಕರೆಸಬಾರ್ದು ಅಂತ ನಿದ್ದೆ ತಾಯಿ, ಆದ್ರೆ ಪರಿಸ್ಥಿತಿ. ದೊರೆಗೆ ವಯಸ್ಸಾಗಿದೆ, ಈ ಊರಿನ ಜನಕ್ಕೆ ಆಸರೆ ಬೇಕಾಗಿದೆ, ಈ ಮಣ್ಣಿನ ಸಮಸ್ಯೆಗೆ ಪರಿಹಾರನೂ ಬೇಕಿತ್ತು. ಅದಕ್ಕೆ ತಾಯಿ ಅವನನ್ನ ಈ ಮಣ್ಣಿಗೆ ಕಾಲಿರಿಸ್ಬೇಕಾಯ್ತು. ಈಗೇನ್ ತಾಯಿ, ಸಾಯಿಸ್ತೀಯಾ? ಸಾಯಿಸಮ್ಮ, ನಾನಂತೂ ಕರ್ಕೊಂಡೋಗಲ್ಲ. ಸರ್ವೆ ನಂಬರ್ 26/53 ಮಾರೋವರೆಗೂ ಅವನೂ ಬರೋದಿಲ್ಲ ತಾಯಿ.
फिक्र मत कर, वो सब ठीक है ना? हाँ सब ठीक है, तू जल्दी आजा। ಸಿಗರೇಟ್ ಸೇದಿದ್ರೆ ಆರೋಗ್ಯ ಹಾಳಾಗತ್ತೆ. ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಕಾಫಿ ಕೊಡ್ತೀನಿ. ಬೆಳಗ್ಗೆಯಿಂದ ನೋಡ್ರ ತಗಬಾ ಇದ್ ತಗಬಾ. ತಗೊಳ್ಳಿ. ಆಗ್ಲೇ ಪಾಲಕ್ ತರ ಕೇಳಿದ್ರೆ ತಂದು ಕೊಟ್ಟಿದ್ದೆ, ಈಗ ಪನ್ನೀರ್ ತರ ಕೇಳಿದ್ರೆ ತಂದಿದ್ದೀನಿ. ಅಗಳ ಯೂಟ್ಯೂಬ್ ನೋಡ್ಕೊಂಡು ಏನೋ ಮಾಡ್ತಿದ್ದೀರಾ? ಯಾರಿಗೆ? ಸೂರ್ಯನ್ಗೆ. ಅದೇನ್ ಸ್ಪೆಷಲ್ ಆಗಿ? ಪಾಪ ನಮ್ಮ ಊಟ ತಿಂದು ತಿಂದು ಸ್ವರ್ಗ ಹೋಗಿದ್ದಾನೆ. ಅಯ್ಯೋ, ಅವನ್ಗೇನಿಷ್ಟನೋ ಅದನ್ನೇ ಮಾಡಾಕಣ ಅಂತ. ಯೂಟ್ಯೂಬ್ ನೋಡ್ಕೊಂಡು ಈಗಲೇ ಸ್ವರ್ಗ ಹೋಗೋನೆ ಅಂತೀರಾ? ಇನ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದಂತ ತಿನ್ಬಿಟ್ರೆ ಇನ್ನೂ ಸ್ವರ್ಗ ಹೋಗ್ಬಿಡ್ತಾನೆ. ಏಯ್ ಮಗ, ಆಯ್ತು ಬಿಡು, ನೀನ್ ಮಾತ್ರ ಉಪ್ಪು ಖಾರ ಹಾಕೋಬೇಡ. ಇದಾಕಿ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ. ಲೋ ವೀರಶ, ಇಲ್ಲೊಂದ್ ಶರ್ಟ್ ಇಟ್ಟಿದೆ ನೋಡ್ದ? ನಂಗೇನ್ ಗೊತ್ತು, ನಾನ್ ಬಂದಾಗ ಏನಿರ್ಲಿಲ್ಲ. ದಿನ ಒಂದೊಂದ್ ಶರ್ಟ್ ಮಿಸ್ ಆಗ್ತಾ ಇದೆಯಲ್ಲ ಮಗನೇ. ಕಳ್ಳ ಯಾರು ಅಂತ ಸಿಗಾಕೊಂಡು ಕತ್ತರಿಸಾಕ್ಬಿಡ್ತೀನಿ. ಏನ್ ತೊಡೆ ಮಾಂಸ ತಿನ್ನಂಗಾಗೈತಾ? ಸೂರ್ಯ, ಕಾಫಿ ಕುಡ್ದು ಬೇಗ ಬಾ, ತಿಂಡಿ ತಿನ್ನುವಂತೆ. ಏನ್ ಮಾಡ್ತಿದ್ಯಾ? ನಿಮ್ ಫ್ರೆಂಡು ಮಾಸ ಕಂಡ್ಬಿಡೋದು ಶಾನೆ ಇಷ್ಟ ಆಯ್ತು, ಅದಕ್ಕೆ ಅದೇ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿನಗಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಇಷ್ಟ. ಅಮ್ಮ ಊಟ ಕರಿತಿದಾರ, ಬಾ. ನಾ ಬರ್ತೀನಿ, ಹೋಗು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಸಾಕು ಸಾಕು. ಕಲ್ ತಿಂದ್ರು ಕರಗಿಸ್ಕೊಳ್ಳೋ ವಯಸ್ಸು. 5 ಚಪಾತಿ ತಿಂದೆ ಏನಪ್ಪ, ತಿನ್ನಪ್ಪ, ತಿನ್ನು. ಪಲ್ಲವಿ, ಪಾಲಕ್ ಪನ್ನೀರ್ ತಗೊಂಡ್ ಬಾ ಅಮ್ಮ. ಪಾಲಕ್ ಪನ್ನೀರಾ? ಥ್ಯಾಂಕ್ಸ್ ಮಾ. ಬೇಗ ಬನ್ನಿ. ಹಾಕಿ ಹಾಕಿ ಹಾಕಿ. ಅಂತೂ ನಮ್ಮೂಟ ತಿನ್ನೋ ಭಾಗ್ಯ ಬಂತು. ಇನ್ನು ಹಾಕಿ, ಅಪ್ಪಿ ಸ್ವಲ್ಪ ಹಾಕಿ. ಸಾಕು. ಪರವಾಗಿಲ್ಲ, ತಿನ್ನಿ. ಅಮ್ಮ ನಿಮ್ಗೋಸ್ಕರ ಕಷ್ಟಪಟ್ಟು ಮಾಡವ್ರೆ. ಎಷ್ಟ್ ತಿನ್ನಕ್ಕಾಗತ್ತೆ? ಏನು ನಾನೇನೋ ಮಾಡ್ಲಿಲ್ಲ. ಹಾಕಿದ್ ಅವಳು, ಹಾಕ್ಸ್ಕೊಂಡಿದ್ಯವನು, ಒಡ್ಸ್ಕೊಂಡಿದ್ ನಾನು. ಏನ್ ಯಾರ್ ಅಭಿ ಕಾಮ್ ಇರೋದು ಬಾಕಿ ಕಾಮ್ ಖತಮ್ ಹೋನೆ. ಎಷ್ಟಲ್ಲಿ ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ಶರ್ಟ್ ಬಟನ್ ಹಾಕ್ದೆ ತೋಳ್ನ ಮಡ್ಚ್ಕೊಂಡು ಕಾಲರ್ನ ಹಿಂದೆ ಹಾಕೊಂಡ್ರೆ ಹೆಂಗ್ ಕಾಣ್ತೀಯ ಗೊತ್ತಾ? ಕೋಣನ್ ಮುಂದೆ ಒಳ್ಳೆ ಕಿಂಡ್ರಿ ಬರ್ಸ್ದಂಗಾಯ್ತು. ಏನಾರು ಮಾಡ್ಕೊ. ಇನ್ಮೇಲೆ ಹೊಡೆದಾಟಕ್ಕೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಡಿದವ್ರೆ, ಜೊತೆಗೆ ನಮ್ಮನ್ನು ಕರ್ಕೊಂಡೋಗಿ. ಈ ಊರ್ಗಾಗಿ ನಾನ್ ತಾನೇ ಹೋರಾಡ್ಬೇಕು. ನನ್ನ ಬಿಟ್ರೆ ವಾರಸ್ದಾರ್ ಯಾರಿದ್ದಾರೆ? ಫೈಟ್ ಇದೆ ಅಂತಂದ್ರೆ ಫಸ್ಟ್ ಶೋಲಿ ಫಸ್ಟ್ ಸೀಟ್ಗೆ ಟಿಕೆಟ್ ಬುಕ್ ಮಾಡೋರು ನಾವು. ಇನ್ಮೇಲಿಂದ ನೀವು ಹೋಗೋಕ್ಕಿಂತ ಮುಂಚೆ ನನ್ನನ್ನು ಕರೀರಿ. ಹರಕೆ ತೀರ್ಸೋಕೆ ಕಾಯಿ ಹೊಡಿಯಕ್ಕೂ ರೆಡಿ, ಹಾಗೆ ತೀರ್ಸಕ್ ತಲೆ ಹೊಡಿಯಕ್ಕೂ ರೆಡಿ. ಸಮಯ ಬಂದಾಗ ಹೇಳ್ತೀನಿ. ಆಗ ರಕ್ತ ಅಂಟು. ठीक है. ಸೂರ್ಯ, ಆರತಮ್ಮ 2 ನಿಮಿಷ ಒಟ್ಪೋಣ. ಇನ್ನು ಎಷ್ಟ್ ದಿನ ಅಂತ ಇಲ್ಲೇ ಇರ್ತೀಯ? ನೀನೇ ನಮಗ್ ಬಂದುನಾ ಬಳಗನ? ಬಂದ್ ಕೆಲ್ಸ ಮುಗಿಸ್ಕೊಂಡಿಲ್ಲಿಂದ ಹೋಗ್ತಿರ್ಬೇಕು ತಾನೆ? ತಗೋ, ಇದರಲ್ಲಿ ನಿನ್ನ ಹತ್ರ ಇರೋ ಆಸ್ತಿ ಪತ್ರಕ್ಕೆ ಎಷ್ಟು ಬೆಲೆನೋ ಅಷ್ಟು ದುಡ್ಡಿದೆ. ತಗೊಂಡ್ ಹೊರಡು.
ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ರತ್ನಮ್ಮ. ನನಗೆ ಈ ಮನೆ ಇರಕ್ ಜಾಗ ಕೊಟ್ರಿ, ನನಗೆ ಇಷ್ಟವಾಗಿರೋ ಊಟನ ಕಷ್ಟಪಟ್ಟಾದ್ರೂ ಸರಿ ಮಾಡ ಹಾಕಿದ್ರಿ, ಸ್ವಂತ ಮಗನ್ ತರ ನೋಡ್ಕೊಂಡ್ರಿ. ಈಗ ಬೇರೆ ನನ್ ಜಾಗ ತಗೊಂಡು ನನ್ ಕೆಲ್ಸ ಇನ್ನೂ ಸುಲಭ ಮಾಡ್ಕೊಟ್ಬಿಟ್ಟಿದೀರ. ನನಗಿಲ್ಲಿರಕ್ ಏನಿದೆ ಕೆಲ್ಸ? ಇನ್ನು ಇವತ್ ಜಾತ್ರೆ ಮುಗಿಸ್ಕೊಂಡು ನಾಳೆನೆ ಹೊರಟ್ಬಿಡ್ತೀನಿ. ಈಗ್ಲೇ ಹೊರಡು. ಐ ಲವ್ ಯು ರತ್ನಮ್ಮ. ಶುಕ್ರಿಯಾ. ಹೊರಡ್ತೀನಿ. ಇವತ್ತಿಗೆ ಮನೆ ಋಣ ಮುಗೀತು ನಮ್ದು. ದಾದಾ, ನೀನ್ ಯಾಕೆ ಇಷ್ಟು ದೂರ ಬರಕ್ ಹೋದೆ? ನಾನು ಹೋಗಿದ್ ಕೆಲ್ಸ ಮುಗೀತು. ಆ ಜಾಗನ ಸೇಲ್ ಮಾಡ್ಬಿಟ್ಟು ದುಡ್ಡು ತಗೊಂಬಂದಿದ್ದೀನಿ. ಅಸ್ಲಿ ಪೈಸಾ ದಾದಾ, ಲೇಲೋ. ಏನ್ ಹಂಗೆಸ್ಬಿಡಲ್ಲ ದುಡ್ಡ? ಎಷ್ಟು ಕಷ್ಟಪಟ್ಬಿಟ್ಟು ದುಡ್ಡ ತಗೊಂಬಂದಿದ್ದೀನಿ ಅಂತ ಏನಾರು ಗೊತ್ತಾ ನಿನ್ಗೆ? ಆ ಯಮ್ಮ ನೋಡಿದ್ರೆ ಸಾಕು ಸಾಕು ಅಂದ್ರು ತಂದು ತಂದು ತಿನ್ನು ತಿನ್ನು ಅಂತ ಬಡಿಸ್ತಾ ಇರ್ತಾಳೆ. ಇನ್ನ ಯಪ್ಪ ನೋಡಿದ್ರೆ ಬುದ್ಧಿ ಹೇಳ್ತಾರೆ, ಒಡೆದಾಡ್ತಾರೆ, ಇಲ್ಲ ರಕ್ತ ಸುರಿಸ್ತಾರೆ. ಇನ್ನ ಊರಿನ ಜನಗಳು ಅವನ್ಗೋಸ್ಕರ ಕೈಕಾಲ್ ಕಳ್ಕೊಂಡ್ರು ಪ್ರಾಣ ಕೊಡಕ್ಕೂ ರೆಡಿ ಇದ್ದಾರೆ. ಇಂಥವ್ರ ಮಧ್ಯದಲ್ಲೂ ಅಷ್ಟು ನಾಜುಕಾಗಿ ದುಡ್ಡು ತಗೊಂಡ್ಬಂದಿದ್ದೀನಿ. ನಿನಗೆ ಸ್ವಲ್ಪನಾರೋ ಅಕ್ಕಲ್ ಹೇಕ್ಯಾ? ನೀನು ಡೀಲ್ ಮುಗಿಸ್ಕ ಬಂದಿಲ್ಲ, ಎಲ್ಲ ಹಾಳು ಮಾಡ್ಕ ಬಂದಿದ್ಯಾ. ನೀನ್ ಇಲ್ಲಿ ಯಾಕೆ ಬಂದಿದ್ಯಾ? ನೀನ್ ಯಾರು ಅಂತ ಗೊತ್ತಾ? ನೀನ್ ಯಾರು ಅಂತ ಗೊತ್ತೇನೋ? ಏನಂದ ನೀನು? ಓಹೋ ಸಾಕು ಸಾಕು ಅಂತಂದ್ರು ಅಯ್ಯಮ್ಮ ತಿನ್ನು ತಿನ್ನು ಅಂತ ನಿಂಗೆ ಬಡಿಸ್ತಾಳ. ಹಂಗ್ ತಿನ್ಸೋಳೆ ಕಣೋ ನಿನ್ನೆ ಹೆತ್ತಮ್ಮ ರತ್ತಮ್ಮ, ನಿನ್ನ ಅಮ್ಮ ಕಣೋ. ರಕ್ತ ಹರಿಸ್ತಾನೆ, ಹೊಡೆದಾಡ್ತಾನೆ, ಬುದ್ಧಿ ಹೇಳ್ತಾನೆ. ಇಡೀ ಜಗತ್ತಿನಲ್ಲಿ ಬುದ್ಧಿ ಹೇಳೋದು ಒಬ್ಬನೇ ಒಬ್ಬ ಕಣೋ, ತಂದೆ. ನಿನ್ನ ಹುಟ್ಟಿಸಿದ್ದು ಅವನೇ ಕಣೋ, ಭೈರವ, ನಿನ್ನ ಅಪ್ಪ ಕಣೋ. ಅಪ್ಪ ಅದು ನಿನ್ನೂರ್ ಕಣೋ, ಅವರೆಲ್ಲ ನಿನ್ನವ್ರು ಕಣೋ. ನಿನ್ನ ಉಳಿಸ್ಕೊಳಕ್ಕೋಸ್ಕರ ಕೈ ಕಾಲ ಅಷ್ಟೆಲ್ಲ ಕಣೋ, ಪ್ರಾಣನ ಪ್ರಸಾದ ತರ ಕೊಟ್ಬಿಟ್ಟಿದ್ದಾರೆ. ನಿನ್ನ ಡೀಲ್ ನಾಜುಕಾಗಿ ಮಾಡ್ಲಿ ಅಂತೇಳಿ ಕಳಿಸ್ತಿಲ್ಲ, ನಿರ್ದಯವಾಗಿ ಇತ್ಯರ್ಥ ಮಾಡಲೇಬೇಕು ನೀನು. ನನ್ನ ತಾಯಿ ನಿನ್ ಜೊತೆ ಕಳಿಸ್ಕೊಡಕ್ ಕಾರಣ ಏನು? ಹೋಗಿ ಈ ಪ್ರಶ್ನೆ ನೀ ತಮ್ಮನ್ನ ಕೇಳು. ನೀನು ಈ ಮಣ್ಣಿನ ಋಣ ತೀರ್ಸೋವರ್ಗುನು ಅಪ್ಪ ಅಂತ ಹೇಳಂಗಿಲ್ಲ, ಅಮ್ಮ ಅಂತ ಕರೆಯಂಗಿಲ್ಲ. ವಚಂದೆ ಕೊಡೋ ಭಾಷಣ.
ರಕ್ತ ಅಣಿಸೋ ಸಮಯ ಬಂದಾಯ್ತು. ಅಪ್ಪಣೆ ಕೊಡಿ. ಕರುಣೆ ಪ್ರೀತಿಯನ್ನ ಈ ಸ್ಕೂಲ್ ಮುಗಿಸ್ಕೊ ಬಂದಿರೋ ಹುಡುಗ ಅಲ್ಲ ಅವನು. ದ್ವೇಷ, ರೋಷ, ಕಿಚ್ಚು, ಸೇಡು ಇವೆಲ್ಲದಕ್ಕೂ ಮೇಷ್ಟ್ರು ಈ ಭೈರವ. ಆ ಭೈರವನಲ್ಲಿರೋ ಅಷ್ಟು ಅಂಶಗಳು ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿರೋ ಹೆಡ್ ಮಾಸ್ಟ್ರು ಇವನು. ನಿನ್ನ ಮಗ ಸೂರ್ಯ. ಅವ್ನು ಸರಿ ಇಲ್ಲ, ದೂರದಿಂದ ಎಸಿ ಮೊಬೈಲ್ನ. ನಿತ್ಯೋರ್ ಮುಕ್ತಿಯಮ್ಮ ಅಮೃತ. ತೀರ್ಮಾನ ಮಾಡಾಯ್ತು, ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡಾಯ್ತು. ಕುಲ್ಮೆ ತೊಟ್ಟವ್ರು ಹಳ್ಳ ತೊಡೋರು ರೆಡಿ ಆಗ್ಬಿಡಿ. ಇನ್ಮೇಲಿಂದ ಓಟಿ ಮಾಡಿದ್ರು ಡ್ಯೂಟಿ ಮುಗಿಯಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಹಲ್ ಕಡಿತಿದ್ದವರು, ಮೀಸೆ ತಿರುಗಿಸ್ತಿದ್ದವರು, ತೊಡೆ ತಡ್ತಿದ್ದವರು, ನಿಮ್ ಟೋಕನ್ ಅಡ್ವಾನ್ಸ್ನ ನಿಮ್ ಟಮಟೆ ಅವ್ರಿಗೆ ನೀವೇ ಕೊಟ್ಬಿಡಿ. ನಿಮ್ ಚಾನ್ಸ್ ಯಾವಾಗ ಬರುತ್ತೆ ಅಂತ ಗೆಸ್ ಮಾಡಕ್ಕೂ ಆಗಲ್ಲ.
ಪತ್ರ ಕಳ್ಕೊಂಡಿರೋ ಪ್ರತಿಯೊಬ್ಬರಿಗೂ ವಾಪಸ್ ಅವ್ರ ಆಸ್ತಿ ಸೇರ್ಬೇಕು. ತಡೆದಿಟ್ಕೊಳ್ಳೋ ಗೇಟಿಂದ ನೀರಿನ್ನು ಜಾಸ್ತಿ ಹರಿಬೇಕು. ಭಯ ಇದ್ದವ್ರ ಕಣ್ಣಲ್ಲಿ ಧೈರ್ಯ ಹುಟ್ಟಬೇಕು, ಮೆರಿತಿದ್ದವ್ರ ಕಣ್ಣಲ್ಲಿ ಭಯ ಹುಟ್ಟಬೇಕು. ಇವತ್ತಿನಿಂದ ಈ ಶಿವಗಢದಲ್ಲಿ ಆಕಾಶದಿಂದ ಬೀಳೋ ಮಳೆಯಿಂದ ಹಿಡಿದು ಭೂಮಿ ಮೇಲೆ ಬೆಳೆಯೋ ಬೆಳೆವರೆಗೂ, ಬದುಕಿರೋ ಜನಗಳಿಂದ ಹಿಡಿದು ಸ್ಮಶಾನದಲ್ಲಿ ಊತಾಕಿರೋ ಎಣಗಳವರೆಗೂ, ಗಾಳಿಲಿ ಹಾರೋದು, ನೀರಲ್ಲಿ ಈಜೋದು, ತೆವಳೋದು, ಕುಂಟೋದು, ನಡೆಯೋದು, ಓಡೋದು, ಪ್ರತಿಯೊಂದು ಆ ನನ್ನ ದೊರೆ ಭೈರವನ ಸ್ವಂತ. ನೋಡೋ, ಇದು ರಿಕ್ವೆಸ್ಟ್ ಅಪ್ಲಿಕೇಶನ್ ಅನ್ಕೋಬೇಡ. ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ನಿನಗೆ ಸೀರಿಯಸ್ ಆಗಿ ವಾರ್ನ್ ಮಾಡ್ತಾ ಇದ್ದೀನಿ. ಇವತ್ತೇ ಆ ಗೇಟ್ ತೆಗೆದು ನೀರ್ ಹರಿಸಿದ್ರೆ ಸರಿ, ಇಲ್ಲ ನಾಳೆ ಬೆಳಿಗ್ಗೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. ನೀನ್ ಬದುಕಿದ್ರೆ ನಮ್ಮಪ್ಪ ಕಂಬಿ ಹಿಂದೆ ಇರ್ತಾನೆ, ನೀನ್ ಸತ್ರೆ ನಾನ್ ಕಂಬಿ ಹಿಂದೆ ಇರ್ತೀನಿ. ನಮ್ಮಪ್ಪಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಇನ್ನು ಎಷ್ಟು ಬೇಕಾದ್ರೂ ರಕ್ತ ಹರಿಸ್ತೀನಿ. ಆದ್ರೆ ನೀರ್ ಮಾತ್ರ ಹರಿಸ್ಬೇಡ ಅಪ್ಪ. ಯಾವುದೇ ಕಾರಣಕ್ಕೂ ಈ ಊರಿನ ಜನರ ಕಣ್ಣಲ್ಲಿ ಭಯ ಕಮ್ಮಿ ಆಗ್ಬಾರ್ದು. ಊಟದಲ್ಲಿ ಎಲೆಗಳನ್ನ ಲೆಕ್ಕ ಹಾಕ್ಬಾರ್ದು, ಸಾವುನಲ್ಲಿ ತಲೆಗಳನ್ನ ಲೆಕ್ಕ ಹಾಕ್ಬಾರ್ದು. ಮುಕ್ತಿ ಕೊಡೋನು ಆ ಶಿವ, ನರಕ ತೋರ್ಸೋನು ಈ ತಾಂಡವ. ಅಣ್ಣ, ಇವತ್ತಿಗೆ ನಿಮ್ ಶಿಕ್ಷೆ ಅವಧಿ ಮುಗ್ದಿದೆ. ಎಲ್ಲಾ ಫಾರ್ಮಾಲಿಟೀಸು ಮುಗಿಸಿದ್ದೀನಿ. ಇನ್ನು ನೀವು ಹೊರಡ್ಬೋದು. ಈ ಕೆಲಸನ ನಾವು ಮೊದ್ಲೇ ಮಾಡಿದ್ರೆ ನಮ್ಮವ್ರನ್ನ ನಾವ್ ಯಾರು ಕಳ್ಕೊತಿರ್ಲಿಲ್ಲ. ಆ ಸೂರ್ಯ ವೀರಭದ್ರನ್ ಕಲ್ಸಿದ ಪಾಠನ ನಾವೇ ಕಲ್ಸಿದ್ರೆ ಈ ಗಜೇಂದ್ರಗಢದಲ್ಲಿ ಅವನಿಷ್ಟು ಮೆರಿತಾ ಇರಲಿಲ್ಲ. ಈ ಭೂಮಿ ಮೇಲೆ ತುಂಬಾ ಜನ ಒಳ್ಳೆಯವರಾಗಿ ಬದುಕೋದಕ್ಕೆ ಆಸೆ ಪಡ್ತಾರೆ. ಆದ್ರೆ ಕೆಲವರು ಮಾತ್ರ ಕೆಟ್ಟವರಾಗಿ ಬದುಕೋದಕ್ಕೆ ಆಸೆ ಪಡ್ತಾರೆ. ನಾನ್ ಕೆಟ್ಟವನು, ತುಂಬಾ ಕೆಟ್ಟವನು. ಬಾರ ಮಗನೇ. ಅಮ್ಮ, ಪ್ರದಕ್ಷಿಣೆ ಹಾಕೋ ಬರ್ತೀನಿ. ದೇವಮಕ್ಷರಂ ಪರಮಂ. ಕಂಕಣ ತಗೊಳ್ಳಿಮ್ಮ. ಭಗವಂತ ನಿಮಗೆ ಒಳ್ಳೇದು. ಶಾಶ್ವತಂ ಶಿವಮಚ್ಯುತಂ. ಒಂದೂರಲ್ಲಿ ಒಬ್ಬ ರಾಜ ರಾಣಿ ಇದ್ರು. ಆ ರಾಣಿಗೆ ಆ ರಾಜನ ಮದುವೆ ಆಗೋಕ್ಕೂ ಮುಂಚೆ
ತನ್ನ ಕೈ ಹಿಡಿಯೋ ಗಂಡ ಕೆಂಪಗಿರ್ತಾನೆ ಅಂತ ಯಾರೋ ಹೇಳಿದ್ರು. ಆದ್ರೆ ಮದುವೆ ಆಗುವಾಗಲೇ ಗೊತ್ತಾಗಿತ್ತು ಆ ಕೆಂಪು ಅವನ ಮೈ ಮೇಲಿರೋ ರಕ್ತ ಕಲೆ ಅಂತ. ಆ ರಾಣಿಗೆ ಅವತ್ತೇ ಗೊತ್ತಾಗಿತ್ತು ಅವಳು ಬಂದಿರೋದು ಪ್ರೀತಿ, ಕರುಣೆ, ವಾತ್ಸಲ್ಯಕ್ಕೆ ಬೆಲೆನೇ ಇಲ್ದಿರೋ ಜಾಗಕ್ಕೆ ಅಂತ. ತಾಯಿ ಆಗ್ತಿದ್ಯವ. ಈ ಸಲನು ಆ ವೀರಭದ್ರ ನೀರ್ ಬಿಡಲ್ಲ ಅಂತ ಖ್ಯಾತೆ ತೆಗೆದವನೆ. ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಎಷ್ಟೋ ಕ್ಯಾಲೆಂಡರ್ ಹರಿದೋಗಿದೆ, ಆದ್ರೆ ನೀರ್ ಹರಿತಾ ಇಲ್ಲ. ಅವನು ನಾವು ನೀರ್ ಕುಡಿಯೋ ಕುತ್ತಿಗೆ ಮೇಲೆ ಕೈ ಇಟ್ರೆ ನಾನು ಅವನ್ ರಕ್ತ ಹರಿಸೋ ಗುಂಡಿಗೆ ಮೇಲೆ ಕತ್ತಿ ಇಡ್ತೀನಿ. ಕಾಲುವೆಲಿ ನೀರು ಹರಿಯೋದಕ್ಕೂ ಮುಂಚೆ ರಕ್ತ ಹರಿಬೇಕು ಅಂದ್ರೆ ಆ ರಕ್ತನ ಮೊದಲು ನಾವೇ ಹರಿಸೋಣ. ದೊರೆ ದೊರೆ ರತ್ನಮ್ಮ ತಾಯಿ ಆಯ್ತವ್ರೆ. ಅವಳಿಗೆ ಬೆಳ್ಳಿ ತಟ್ಟೆಯಲ್ಲಿ ಕರ್ಪೂರ ಹಚ್ಚಿ ಆರತಿ ಮಾಡು. ಹಂಗೆ ಆಗ್ಲಿ ದೊರೆ. ಅವಳ ಆಸೆಗಳನ್ನೆಲ್ಲ ಒಂದು ಬಿಡದೆ ಪೂರೈಸ್ಬೇಕು. ಯಾಕಂದ್ರೆ ಹುಡ್ತಾ ಇರೋದು ಈ ಭೈರವನ ಮಗ. ನಾಳೆ ಈ ಊರಿಗಾಗಿ ಅವನು ಮಚ್ಚ ಹಿಡಿದು ನಿಂತ್ರೆ ಅವನು ಸರಿಸಾಟಿಯಾಗಿ ಯಾರು ನಿಲ್ಬಾರ್ದು. ಹರ ಹರ ಶಿವ ಶಿವ ಚಂದ್ರಶೇಖರ ನಾಗಶೇಖರ ಸೋಮಶೇಖರ ಹರ ಹರ ಮಹಾದೇವ. ಆ ಶಿವನ ಆಶೀರ್ವಾದದಿಂದ ನಿನಗೆ ಎಲ್ಲ ಒಳ್ಳೇದಾಗ್ತೈತೆ ತಾಯಿ. ಅವನ ಆಶೀರ್ವಾದ ತಗೋ ತಾಯಿ, ತಗೋ ತಗೋ ತಗೋ. ಎಲ್ಲ ಒಳ್ಳೇದಾಗ್ತೈತೆ ತಾಯಿ. ಅನ್ನಪೂರ್ಣೇಶ್ವರಿ ನೀನು. ನಿನ್ನ ಮಗನ್ನ ಕತ್ತರಿಸ್ತವನ್ನ 4 ತುಂಡು ಜಾಸ್ತಿನೇ ಕತ್ತರಿಸಿದೀನಿ. ಮುಂದೆ ಒಡೆದಾಡೋಕೆ ಗಾಜೇಂದ್ರಗಢದಲ್ಲಿ ವಾರಸ್ದಾರನೇ ಇರಬಾರ್ದು. ಏನ್ ನಡೀತಾ ಇದೆ ಅಂತ ಗೊತ್ತಾಗೋ ಅಷ್ಟ್ರಲ್ಲಿ ಯುವರಾಜ ಹುಟ್ಟುತ್ತಾನೆ. ಜೊತೆಗೆ ಆ ರಾಣಿಗೆ ಭಯನೂ ಹುಟ್ಟುತ್ತೆ. ಮಗು ಹುಟ್ಟಿದ್ದಿನಾನೆ ಶತ್ರುಗಳು ತಮ್ಮ ಸೇಡುಗೋಸ್ಕರ ತನ್ನ ಮಗುನ ಸಾಯಿಸೋದಕ್ಕೆ ಕತ್ತಿಗಳನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಆ ರಾಣಿ ತನ್ನ ಮಗುನ ಕಾಪಾಡ್ಕೊಳಕ್ಕೆ ಎದೆಲಿ ಬಚ್ಚಿಟ್ಕೊಂಡು ಒದ್ದಾಡ್ತಿದ್ಲು. ಮುಂದೆ ಬೆಳೆದ್ಮೇಲೆ ತಂದೆ ತರನೇ ಮಚ್ ಹಿಡಿತಾನೆ ಅನ್ನೋ ಭಯದಲ್ಲಿ ತನ್ನ ಎದೆ ಹಾಲು ಅವನ್ ಬಾಯಿಗೆ ಅಂಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬರ ರಕ್ತ ಅವನ ಕೈಗೆ ಅಂಟಬಾರ್ದು ಅಂತ ನಿರ್ಧಾರ ಮಾಡಿ ದೂರದ ಊರಲ್ಲಿ ಕಣ್ಣು ಕಾಣ್ದಂಗೆ ಅವನ್ನ ಬೆಳೆಸು ಅಂತ ಒಲ್ಲದ ಮನಸ್ಸಿನಿಂದ ಕಳಿಸ್ಕೊಡ್ತಾಳೆ. ಆ ತಾಯಿಗೆ ಇವನೇ ತನ್ನ ಮಗ ಅಂತ ಗೊತ್ತಾದ್ರೂ ಹೇಳ್ಕೊಳಕ್ ಆಗ್ತಿರೋ ಅಂತ ಪರಿಸ್ಥಿತಿ. ಆದ್ರೆ ಯುವರಾಜನ್ಗೆ ಇವಳೇ ತನ್ನ ತಾಯಿ ಅಂತ ಗೊತ್ತಾಗಿದ್ದು ಒಂದೇ ದಿನಕ್ಕೆ ಇಷ್ಟು ಸಿಟ್ಟು ಆಕ್ರೋಶ ಇರ್ಬೇಕಾದ್ರೆ 28 ವರ್ಷ ಆ ರಾಣಿ ಎಷ್ಟು ಒದ್ದಾಡಿರ್ಬೇಕು. ಇವನೇ ತನ್ನ ಮಗು ಇಲ್ಲೇ ಇದ್ದಾನೆ ಅಂತ ಗೊತ್ತಿದ್ರು ಅವನ್ನ ನೋಡಕ್ಕಾಗದೆ ಮಾತಾಡ್ಸೋದಕ್ಕಾಗದೆ ಆ ತಾಯಿ ಅನುಭವಿಸಿದ ನೋವು ಸಂಕಟ ಎಂತದ್ದು ಅಂತ ಯುವರಾಜನ್ಗೆ ಗೊತ್ತೇ ಇರ್ಲಿಲ್ಲ. ತನ್ನ ಮಗ ಒಳ್ಳೆಯವನಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲಿ ಆ ರಾಣಿದೇನ್ ತಪ್ಪಿದೆ? ಸಾರಿ ರತ್ನಮ್ಮ. ಸೂರ್ಯ, ಇದು ನಾನ್ ನಂಬಿರೋ ಭೈರವನ ಕಂಕಣ.
ಇದು ನಿನ್ ಕೈಯಲ್ಲಿರೋವರೆಗೂ ಸಾವೇ ನಿನಗೆದುರಾದ್ರೂ ನೀನು ಯಾರ ಮೇಲೂ ಕೈ ಮಾಡಬಾರ್ದು. ನಮಸ್ಕಾರ ಮಾಡ್ಕೊ. ಈ ಶರ್ಟ್ ಹಾಕೋ ಬರ್ಬೇಕಂತೆ ನಿಮ್ಮಮ್ಮ ಹೇಳಿದ್ರು. ಅಲ್ಲ ರತ್ನಮ್ಮ ಹೇಳಿದ್ರು. ದೊರೆ ದಯವಿಟ್ಟು ಮಗಿಗೆ ನಿಮ್ಮ ಹೆಸರೇ ಇಡಿ ದೊರೆ. ಸೂರ್ಯ ಸೂರ್ಯ ಸೂರ್ಯ. ಈ ಜಗತ್ನಲ್ಲಿ ಸೂರ್ಯನಿಗಿಂತ ಶಕ್ತಿಶಾಲಿ ಯಾರೂ ಇಲ್ಲ. ಬರ್ತೀನಿ. ಇವತ್ ಯಾವ ಶರ್ಟ್ ಕದ್ಯಾನ? ಹಾ, ಇದು ಅವನ್ ಫೇವ್ರೆಟ್ ಶರ್ಟ್. ಇದನ್ ಕದ್ರೆ ಪಕ್ಕ ಕೋಪ ಮಾಡ್ಕೋತಾನೆ. ಹಾಕೊಂಡೇ ಬಿಡ್ತೀನಿ.
ಹುಡುಗರು ಸಿಗರೇಟ್ ಸೇದೋದ್ರಿಂದ ಹುಡುಗಿರ್ಗೆ ಎಷ್ಟ್ ಕಷ್ಟ ಆಗುತ್ತೆ ಗೊತ್ತಾ? ಕಿಸ್ ಮಾಡಕ್ ಎಷ್ಟ್ ಕಷ್ಟ ಆಗುತ್ತೆ ಗೊತ್ತಾ? ನೀನ್ ಇನ್ಮೇಲಿಂದ ಸಿಗರೇಟ್ ಸೇದಂಗಿಲ್ಲ. ಎಷ್ಟು ಗಲೀಜಾಗಿ ಇಟ್ಕೊಂಡವನೆ ಕೊಳ್ಕ. ಸೂರ್ಯ, ಕೈ ತೆಗಿ ಸೂರ್ಯ, ಕೈ ತೆಗಿ ಸೂರ್ಯ. ಗಿಲ್ತಿದ್ಯೋ ತರ್ಲೆ ಬಿಡು. ಗಿಲ್ಟ್ ನೋಡು. ಮಕ್ಳು ಸ್ಕೂಲಿಗೆ ಲೇಟ್ ಆಯ್ತು, ಬಿಡು, ನಾನ್ ಸ್ನಾನ ಮಾಡಿಸ್ಬೇಕು. ನೀನು ಇತ್ತೀಚೆಗೆ ತುಂಬಾ ಪೋಲಿ ಆಗಿದ್ಯಾ. ತಡಿ, ಅತ್ತೆ ಮಾವಂಗ್ ಹೇಳ್ತೀನಿ. ಶರ್ಟ್ ಕದಿಯಕ್ ಬಂದ ಅಥವಾ ಜೋಬಲ್ಲಿರೋ ದುಡ್ಡು ಕದಿಯಕ್ ಬಂದ? ಇಲ್ಲ. ಇನ್ನೇನಿಗೆ ಬಂದ? ಹೇಳೋ. ಜೇಬಿಂದೆ ಇರೋ ಹೃದಯನ್ ಕದಿಯಕ್ ಬಂದೆ. ನೀನಂದ್ರೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ನೀನ್ ಶರ್ಟ್ ಕದಿತಿದ್ದು ಗೊತ್ತು, ಅದನ್ನ ತಗೊಂಡೋಗಿ ಗೊಂಬೆಗೆ ಹಾಕಿದ್ದು, ಅದನ್ನ ತಪ್ಕೊಂಡು ಬೈದಿದ್ದು, ಮುದ್ದು ಮಾಡಿದ್ದು, ಮುದ್ದು ಕೊಟ್ಟಿದ್ದು ಎಲ್ಲ ಗೊತ್ತು. ನಿಂಗೆ ಹೆಂಗ್ ಗೊತ್ತು? ನೀನ್ ಕದಿತಿರೋದು ಅಂತ ಗೊತ್ತಾದ್ಮೇಲೆ ಆ ಗೊಂಬೆಯಿಂದ ನಾನೇ ಇರ್ತಾ ಇದ್ದೆ. ಮತ್ಯಾಕ್ ನೀನ್ ನಿನ್ ಪ್ರೀತಿನ ಹೇಳ್ಕೊಳ್ಳಿಲ್ಲ? ಪ್ರೀತಿನ ಹುಡುಗರು ಹೇಳಿ ಹೇಳಿ ಹಾಳು ಮಾಡಿಬಿಟ್ಟಿದ್ದಾರೆ. ಹುಡುಗಿರು ಹೇಳಿದ್ರೇನೆ ಚಂದ. ಅಣ್ಣ, ಜಿಂಕೆಗಳಿಲ್ಲಿಂದ ಹೊರಟಾಯ್ತು. ಜಿಂಕೆಗಳು ಹೊರಟುವಂತೆ. ಅವ್ರು ಹೋಗೋ ದಾರಿ ಉದ್ದಕ್ಕೂ ಕರೆಂಟ್ ಕಂಬಗಳಿದ್ದಾವಲ್ಲ, ಅದರಲ್ಲಿ 10 ಕಂಬ KB ಅವ್ರು ಹಾಕೋ ಸ್ವಿಚ್ಚಲ್ಲಿ ವರ್ಕ್ ಆಗಬಾರ್ದು, ನಾನು ಹಾಕೋ ಸ್ಕೆಚ್ಚಲ್ಲಿ ವರ್ಕ್ ಆಗಬೇಕು. ಸರಿಯಾದ ಟೈಮ್ಗೆ ಕರೆಂಟ್ ಕಂಬಗಳನ್ನ ಉರುಳಿಸಿ ಶಾಕ್ ಅವ್ರಿಗೆ ಮಾತ್ರ ಅಲ್ಲ, ಅವ್ರ ದೇಹ ಬೆಂದಿರೋ ರೀತಿ ನೋಡಿದ್ರೆ ಇಡೀ ಶಿವಗಡಕ್ಕೆ ಶಾಕ್ ಆಗಬೇಕು. ಜಿಂಕೆಗಳು ತಪ್ಪಿಸ್ಕೊಂಡ್ಬಿಟ್ವಂತಣ. ಅವ್ರೋಗೋ ದಾರಿಲಿ ಒಂದು ದೊಡ್ಡ ಕ್ರಾಸ್ ಇದೆ. ಆ ಕ್ರಾಸಲ್ಲಿ ಒಂದು ಗಾಡಿನ ಉಲ್ಟಾ ದಬ್ಬಾಕಿ. ಈಗಷ್ಟೇ ಫ್ರೆಶ್ ಆಗಿರೋ ಆಕ್ಸಿಡೆಂಟ್ ಅನ್ಸ್ಬೇಕು. ಎಲ್ಲರ ಕೈಯಲ್ಲೂ ಖಾರದ ಪುಡಿ ಇರಲಿ. ಒಂದ್ ವೇಳೆ ಸೂರ್ಯ ಗಾಡಿ ನಿಲ್ಲಿಸ್ಲಿಲ್ಲ ಅಂದ್ರೆ? ಅವನು ನಿಲ್ಸಿಲ್ಲ ಅಂದ್ರು ಅವರಪ್ಪ ನಿಲ್ಸೇ ನಿಲ್ಲಿಸ್ತಾನೆ. ಸರ್, ಸ್ವಲ್ಪ ನೀರು ಕೊಡ್ತೀರಾ? ಹಿಂದೆ ಇರಬೇಕು. ಜಿಂಕೆಗಳು ಅಲ್ಲೂ ತಪ್ಪಿಸ್ಕೊಂಡ್ವಂತೆ. ಬಿಳಿ ದಾರದಲ್ಲಿ ಬಿಗಿಯಾಗಿ ಕಟ್ಟಿರೋ 2 ಹಾರ ತಗೊಂಬ, ಹಂಗೆ ಬಿಸಿನೀರ್ ಕಾಯಿಸು. ಸರ್, ತಾಲೂಕು ಕಚೇರಿಗೆ ಇಷ್ಟೊತ್ತಿಗೆ ಬರೋ ಅವಶ್ಯಕತೆ ಏನಿತ್ತು? ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿದೆ, ಅದಕ್ಕೆ. ನಮ್ಮ ವಾಟರ್ ಗೇಟ್ಗೆ ಒಂದು ಡಿಜಿಟಲ್ ಕ್ಲಾಕ್ ಅಳವಡಿಸಿ ಅಂತ ತಾವು ಕೇಳ್ಕೊಂಡಿದ್ರಿ. ಅದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಸರ್. ಇರಿಗೇಷನ್ ಮಿನಿಸ್ಟ್ರಿಂದ ಹಿಡಿದು ಪಂಚಾಯಿತಿ ಮೆಂಬರ್ವರೆಗೂ ಯಾವ್ಯಾವ ಊರಿಗೆ ಎಷ್ಟೆಷ್ಟು ನೀರು ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.
ಇದು ನಾನ್ ನಂಬಿರೋ ಭೈರವನ ಕಂಕಣ. ಇದು ನಿನ್ ಕೈಯಲ್ಲಿರೋವರೆಗೂ ಸಾವೇ ನಿನಗೆದುರಾದ್ರೂ ನೀನು ಯಾರ ಮೇಲೂ ಕೈ ಮಾಡಬಾರ್ದು. ಪಂದ್ಯ ಗೆಲ್ಲಬೇಕು ಅನ್ನೋನು ಪಾಯಿಂಟ್ಗೋಸ್ಕರ ಹೊಡಿತಾನೆ. ಪಟ್ಟ ಗೆಲ್ಲಬೇಕು ಅನ್ನೋನು ಪಾಯಿಂಟಲ್ಲೇ ಹೊಡಿತಾನೆ. ನಾಳೆನೆ ನಾನು ಖುದ್ದಾಗಿ ಬಂದು ನಿಮ್ಮೂರಲ್ಲಿ ಈ ಡಿಜಿಟಲ್ ಕ್ಲಾಕ್ ಅಳವಡಿಸ್ತೀನಿ. ಓಕೆನಾ? ತುಂಬಾ ಖುಷಿ ಆಯ್ತು. ನಮಸ್ಕಾರ. 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 ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆನ ಅರೆಸ್ಟ್ ಮಾಡೋದಕ್ಕೆ ಯಾರೋ ಒಬ್ಬ DC ನಮ್ಮ ಮನೆಗೆ ಬಂದಿದ್ದ. ಎಲ್ಲರೂ ಮನೆಗೆ ಬಂದವ್ರ ಹೊಟ್ಟೆಗೆ ಊಟ ಹಾಕಿ ಕಳಿಸ್ತಾರೆ. ಆದರೆ ನಾನು ಅವನು ಹೊಟ್ಟೆಗೆ ಚಾಕು ಹಾಕಿ ಕಳಿಸಿದ್ದೆ. 1 ನಿಮಿಷ. ಅವಾಗ ಶುರುವಾಗಿದ್ದು ಗೆದ್ಲಿಗೆ ಮೇವಾಕೋ ಅಭ್ಯಾಸ. ಇನ್ಮೇಲೆ ಡೈಲಿ ಬಾಡೂಟ ಹಾಕೋಣ ಅನ್ಕೊಂಡಿದ್ದೀನಿ. ಸರ್, ಈ ಕಂಕಣ ಸ್ವಲ್ಪ ಟೈಟ್ ಮಾಡೋಕ್ಕಾಗತ್ತಾ? ಸರ್, ಇಲ್ಲೊಂದು ಸೈನ್ ಮಾಡೋದು ಮಾಡ್ಕೊಂಡಿದ್ದಾರೆ ಸರ್. ಭಯಂಕರವಾದ ಬೇಟೆಯಾಡೋ ಒಂದು ಸನ್ನಿವೇಶ ಡಿಸ್ಕವರಿ ಚಾನಲ್ನಲ್ಲಿ ನಡೀತಾ ಇತ್ತು. ಇನ್ನೇನ್ ಬೇಟೆ ಸಿಗಾಕಂತು ಅಂತ ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಯಾವನೊಬ್ಬ ಬಂದು ಚಾನಲ್ ಚೇಂಜ್ ಮಾಡ್ಬಿಟ್ಟ. ಸರ್ ಇಲ್ಲೊಂದು ಸರ್. ಆ ಬೇಟೆನೂ ಮಿಸ್ ಆಗ್ಬಾರ್ದು, ಚಾನಲ್ ಚೇಂಜ್ ಮಾಡ್ದವನು ಮಿಸ್ ಆಗ್ಬಾರ್ದು. ಸರ್, ಹೊಡೋಣ. ಏನಂತ ಅರ್ಜೆಂಟು? ಕೆಲವ್ರಿಗೆ ಸಮಾಧಿ ಕಟ್ಟಬೇಕಾಗಿದೆ, ಕಲ್ಲನ್ನ ಕೊಂಡ್ಕೋಬೇಕು. ನಾನು ಜೈಲಲ್ಲಿ ಕುತ್ಕೊಂಡು ಹಾಕಿದ ಸ್ಕೆಚ್ ಒಂದು ಮಿಸ್ ಆಗಿಲ್ಲ. ಇನ್ನು ಆಚೆಗೆ ಬಂದು ಹಾಕಿರೋ ಸ್ಕೆಚ್ ಮಿಸ್ ಆಗಿದೆ ಅಂದ್ರೆ ಆ ಸೂರ್ಯನಿಗೂ ಈ ಮಣ್ಣಿಗೂ ಏನೋ ನಂಟಿದೆ ಅನ್ಕೊಂಡೆ. ತಪ್ಪು. ಅವನಿಗೂ ಆ ಮನೆಗೂ ಏನೋ ಸಂಬಂಧ ಇದೆ. ಸಂಬಂಧ ಇದೆ. 28 ವರ್ಷಗಳ ಹಿಂದೆ ಆ ಮಗು ತಾಯಿಯಿಂದ ಬೇರೆ ಆಗಿ ಒಬ್ಬ ಭಿಕ್ಷುಕನ ಕೈಲಿ ಭಿಕ್ಷೆಯಾಗಿರವನೇ ಆಗ್ತಾನೆ. ಸತ್ತಿಲ್ಲ, ಬದುಕವನೆ. ಇಲ್ಲೆಲ್ಲೂ ಅಲ್ಲ, ಕಾಶಿ ವಾರಣಾಸಿಯಲ್ಲಿ ಹೆಣಗಳ ಮಧ್ಯೆ ಬೆಳೆದವನೇ. ಬೆಂಕಿನ ಕೈಯಲ್ಲಿ ಮಾತ್ರ ಅಲ್ಲ, ಮೈಯಲ್ಲೂ ತುಂಬಿಕೊಂಡವನೇ. ಉರಿಯೋ ಸೂರ್ಯ ಅವನು, ಉರಿತಾನೆ ಇರ್ತಾನೆ. ಸರ್ವೆ ನಂಬರ್ 26/53 ನಂದೇ ಕಣೋ. ಸೂರ್ಯನಲ್ಲಿ ಕಳಿಸಿದ್ದು ನಾನೇ. ಅವನು ಆ ಮನೆ ಸೇರಿದಂಗೂ ಇರುತ್ತೆ, ನಿಮ್ಮನ್ನ ಸಂಹಾರ ಮಾಡ್ದಂಗೂ ಇರುತ್ತೆ.
ಆವತ್ತು ನಿಮಗೆ ಎದುರ್ಕೊಂಡು ಇಂದು ಬಂಗ್ಲ ಓಡೋದೆ. ಇವತ್ತು ನಿನ್ನ ಹೆಬ್ಬಾಗಲ್ ದಾಟ್ಕೊಂಡು ನಿನ್ನ ಮುಂದೆ ನಿಂತ್ಕೊಂಡು ಸತ್ಯ ಹೇಳ್ತಿದ್ದೀನಿ ಕಣೋ. ನೀನು ಗಂಡಸೆ ಆಗಿದ್ರೆ ನಿಮ್ಮಿಬ್ಬರು ಜೀವ ಉಳಿಸ್ಕೊಳ್ರು. ಬರೋ ಹಾಕೋ ಹಾಕೋ ಹಾಕೋ. ಕೂರಿನ ಕಡಿಬೇಕಂದ್ರೆ ಹಬ್ಬ ಬರಬೇಕು. ಈ ಕುರಿನ ನಮ್ ಕೋಟೆ ದಾಟ್ತಿರಂಗ್ ನೋಡ್ಕೊಳ್ಳಿ. ಮೃದಂಗ ಗೇಟ್ಗೆ ಆ ಕಡೆ ತಾನೆ ಹೋಗ್ಬೇಕು, ಈ ಕಡೆ ಯಾಕೆ ಹೋಗ್ತಿದ್ಯಾ? ಮುಳ್ಳಿನ ಬೇಲಿ ಹಾಕಿದ ತಕ್ಷಣ ನಮ್ಮ ಹೊಲ ಸೇಫ್ ಅನ್ಕೋಬಾರ್ದು. ಡಿಜಿಟಲ್ ಮೀಟರ್ ಹಾಕಿದ ತಕ್ಷಣ ನಮ್ಮ ಸಮಸ್ಯೆ ಬಗೆಹರಿದು ಬಿಡಲ್ಲ. ಈ ಊರಿಗೆ ಮತ್ತೆ ಸಮಸ್ಯೆ ಬರಬಾರ್ದು ಅಂದ್ರೆ ಮೊದಲು ಆ ತಾಂಡವನ್ನ ಮುಗಿಸ್ಲೇಬೇಕು. ಇವತ್ತು ಆ ಭೈರವ ಡಿಜಿಟಲ್ ಕ್ಲಾಕ್ ಫಿಕ್ಸ್ ಮಾಡಿ ನೀರು ಹರಿಸ್ತಾ ಅಂದ್ರೆ ನೀನಿದ್ದು ನಿಮ್ಮಪ್ಪ ಸತ್ತಂಗೆ. ನಾನು ಬದುಕಿರೋವರೆಗೂ ಮೃದಂಗ ಗೇಟಲ್ಲಿ ನೀರು ರಕ್ತ ಮಿಕ್ಸ್ ಆಗತ್ತೆ ಹೊರತು ಡಿಜಿಟಲ್ ಕ್ಲಾಕ್ ಫಿಕ್ಸ್ ಆಗಕ್ಕಂತೂ ಬಿಡಲ್ಲ. ಮೃದಂಗ ಗೇಟ್ ನುಗ್ಗಿಸೋಕಾಗಿಲ್ಲ. ಮೃದಂಗ ಗೇಟ್ಗೆ ಡಿಜಿಟಲ್ ಕ್ಲಾಕ್ ಫಿಕ್ಸ್ ಮಾಡೋಕೆ ಅಂತ ಹೋದ್ರಣ. ಕಾಲ್ ಕತ್ತರಿಸಾಕ್ತೀರ ಅಂತೇಳಿ ಕಾಲ್ಗೆ ಬೀಳ್ತಿದ್ದಲ್ಲ ತಾಂಡವ. ಇಷ್ಟ ದಿನ ನಮ್ಮಪ್ಪ ಮಾಡಿದ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ತೀನಿ. ಅಂತ ಅಶೋಕ ಚಕ್ರವರ್ತಿಗೆ ಹಿಂಸೆ ಮಾಡೋ ತಪ್ಪು ಅಂತ 1.5 ಲಕ್ಷ ಜನರನ್ನ ಕೊಂದ್ಮೇಲೆ ಗೊತ್ತಾಗಿತ್ತು. ನನಗೆ ಈಗ ಜ್ಞಾನೋದಯ ಆಗಿದೆ. ಜೈಲಲ್ಲಿ ಕೆಟ್ಟೋರ್ ಜೊತೆ ಬೆರ್ತು ಕ್ರೂರತ್ವ ಜಾಸ್ತಿ ಆಗ್ಬಿಟ್ಟಿತ್ತು. ಜೈಲಿಂದ ಬಂದಿದ್ದ ತಕ್ಷಣ ನಿಮ್ಮನ್ನ ಎತ್ತಬೇಕು ಅಂತಾನೆ ಇದ್ದೆ. ಆಮೇಲೆ ಗೊತ್ತಾಗಿತ್ತು ನಿಮ್ಮನ್ನ ಮುಟ್ಟೋಕ್ಕೂ ಆಗಲ್ಲ ಅಂತ. ಈಗ ಕ್ಲಾಕ್ ಬೇರೆ ಹಾಕ್ಸ್ಬಿಡ್ತೀರಾ. ನಿಮ್ಮನ್ನ ಎದುರು ಹಾಕೊಂಡ್ರೆ ನಮ್ಮನ್ನು ಬದುಕೋಕ್ಕೂ ಬಿಡಲ್ಲ. ಸಾಯೋದ್ರೊಳಗೆ ನಿಮ್ಮ ಥರನೇ ಒಳ್ಳೆ ಕೆಲ್ಸಗಳು ಮಾಡಿ ಒಳ್ಳೆಯವನಾಗಿ ಬದಲಾಗೋಣ ಅಂತಿದ್ದೀನಿ. ಯಾಕೆ ಡಿಜಿಟಲ್ ಕ್ಲಾಕ್ ಕೂರ್ಸದ್ಮೇಲೆ ನೀನ್ ಆಟ ನಡೆಯಲ್ಲ ಅಂತ ಹೊಸ ನಾಟಕ ಆಡ್ತಿದ್ಯಾ? ಕ್ಲಾಕ್ ಹಾಕಿ ಆರ್ಸೋ ನೀರಿಗಿಂತ ಹೆಚ್ಚಿಗೆ ನೀರಡಿಸಿ DC ಸಾಹೇಬ್ರೆ. ನೋಡೇ, ನಾವೆಲ್ಲ ಅಕ್ಕಪಕ್ಕದ ಊರ್ನವ್ರು, ಅಣ್ಣ ತಮ್ದಿರಿದ್ದಂಗೆ. ನಮ್ಮೊಳಗೆ ಜೀವಕ್ಕೆ ಜೀವ ಕೊಡೋ ಸ್ನೇಹ ಪ್ರೀತಿ ಇರಬೇಕೇ ಹೊರತು ಈ ಜೀವ ಇಲ್ದಿರೋ ಕ್ಲಾಕ್ ಯಾಕೆ ಬೇಕೇಳಿ? ಇನ್ಮೇಲೆ ನಿಮ್ಮೂರವರು ನಮ್ಮೂರಿಗೆ ಬಂದ್ರು, ನಮ್ಮೂರವರು ನಿಮ್ಮೂರಿಗೆ ಬಂದ್ರು ತಲ್ವಾರ್ ಹಿಡ್ಕೊಂಬರ್ಬಾರ್ದು, ತಾಂಬೂಲ ಹಿಡ್ಕೊಂಬರ್ಬೇಕು. ಇನ್ಮೇಲೆ ನಾವೆಲ್ಲ ಸಂಬಂಧಿಕರಾಗಿ ಬಾಳೋಣ. ಈ ಸಂಬಂಧ ನನ್ನ ಮೂಲಕನೇ ಶುರು ಆಗ್ಲಿ. ನಿಮ್ ಸ್ನೇಹಿತನ ಮಗಳನ್ನ ಹೆತ್ತು ಮಗಳ ತರ ಸಾಕ್ತಾ ಇದ್ದೀರಾ. ಅವಳನ್ನ ನಾನ್ ಮದುವೆ ಆಗ್ತೀನಿ. ಅದು ನೀವು ಒಪ್ಪಿಗೆ ಕೊಟ್ರೆ. ಹೌದು ಸರ್, ಈ ಎರಡೂ ಊರುಗಳ ಮಧ್ಯೆ ಇರೋ ಹಾಗೆತನ ತಲತಲಾಂತರಕ್ಕೂ ಮುಂದುವರೆದು ಎಲ್ಲಿ ಹಳ್ಳಿಗಳೇ ಹಾಳಾಗ್ಬಿಡುತ್ತೋ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಇದಕ್ಕೊಂದು ಒಳ್ಳೆ ಅಂತ್ಯ ಸಿಕ್ಕಿದೆ. ಒಪ್ಕೊಳ್ಳಿ ಸರ್. ಎಣ ಕೊಟ್ಟು ಶತ್ರುತ್ವ ಬೆಳೆಸ್ಕೊಳ್ಳೋದ್ಕಿಂತ ಹೆಣ್ಣು ಕೊಟ್ಟು ಸಂಬಂಧ ಬೆಳೆಸೋದು ಒಳ್ಳೇದು ಅನ್ನಿಸ್ತಿದೆ ದೊರೆ. ಏಯ್, ನಿನ್ಗನ್ಸ್ದಂಗೆಲ್ಲ ಹೇಳ್ಬೇಡ. ಹೆಣ್ ಕೊಟ್ಟು ನೀರ್ ಹರ್ಸೋಕ್ಕೂ ರೆಡಿ, ಅದೇ ನೀರಾಗೆ ಹೆಣ್ಗಳು ಬೀಳಿಸಿ ರಕ್ತ ಹರ್ಸೋಕ್ಕೂ ರೆಡಿ. ತೀರ್ಮಾನ ನಿಮ್ದು ದೊರೆ. ಏನಾಯ್ತು ದೊರೆ? ನನ್ನ ಮೇಲೆ ಇನ್ನೂ ನಂಬಿಕೆ ಬರ್ಲಿಲ್ವಾ? ತಗೊಳ್ಳಿ, ಸರ್ವೆ ನಂಬರ್ 26ರ ಎಲ್ಲ ಆಸ್ತಿ ಪತ್ರಗಳು. ನಿಮ್ ಕೈಯಾರ ನೀವೇ ಅರ್ಧಾಕಿ.
ಬಾಲ ಡೊಂಕು ಅಂದಂಗೆ ಮತ್ತೇನಾದ್ರೂ ಬಾಲ ಬಿಚ್ಚಿದ್ರೋ ನಿಮ್ಮನ್ನ ಕತ್ತರಿಸಾಕ್ತೀನಿ. ನಾನು ಅನ್ನೋದಕ್ಕಿಂತ ನಮ್ಮೋರ್ಗಾಗಿ ಬದುಕೋನ್ ನಾನು. ಈ ಊರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಈ ಸಂಬಂಧಕ್ಕೆ ನಾನು ಒಪ್ಪಿಗೆ ಇದೆ. ಏನೆಲ್ಲ ಸಂತೋಷವಾಗಿರ್ಬೇಕಾದ ಟೈಮಲ್ಲಿ ಮೌನವಾಗಿದ್ದೀರಲ್ಲ, ಸಂಭ್ರಮ ಮುಗಿಲ್ ಮುಟ್ಲೆ. ಜಾಸ್ತಿ ಖುಷಿ ಪಡಬೇಡ, ಇನ್ನೂ ತಾಳಿ ಕಟ್ಟಿಲ್ಲ. ನನ್ನ ಹುಡುಗ ಮೊದಲೇ ಹೆಣ ಸುಡೋನು, ಸುಟ್ಟಾಕ್ಬಿಡ್ತಾನೆ. ರಿಂಗ್ ಹಾಕಕ್ ಬಂದಿದ್ಯಾ? ಹಾಕ್ಬಿಟ್ಟು ಹೋಯ್ತಾ ಇರು. ಎಲ್ರೂ ಖುಷಿಯಾಗಿದ್ದಾರೆ. ಈ ಸಂಭ್ರಮ ನೋಡಿ ಎಷ್ಟು ವರ್ಷ ಆಯ್ತು. ಈ ಸಂಭ್ರಮದಲ್ಲಿ ನಿನಗೂ ಒಬ್ಬ ಮಗ ಇದ್ದಿದ್ರೆ ಪಲ್ಲವಿನ ಅವನಿಗೆ ತನ್ಕೋತಾ ಇದ್ಯಲ್ಲ ಭೈರವ. ನನ್ನೂರ್ನ ನಾನು ಗೋಡೆ ತರ ಕಾದಿದ್ದೀನಿ. ಈ ಗೋಡೆ ಬಿದ್ಮೇಲೆ ನನ್ನೂರ್ ಕಾಯಕ್ಕೆ ನನ್ನ ಮಗ ತಾಂಡವ ಇದ್ದಾನೆ. ಆದ್ರೆ ನಿನಗೆ ನನ್ನೂರ್ ಕಾಯಕ್ಕೆ ಗೋಡೆ ಅಲ್ಲ, ಬೆಟ್ಟನೇ ಇದೆಯಲ್ಲ. ಯಾರು? ಸೂರ್ಯ. ಈ ಊರಿಗೆ ಏನೇ ಕಷ್ಟ ಬಂದ್ರು ನನ್ನ ನಂತರ ನಿಂತ್ ಕಾಯೋದು ಇವನೇ. ಸೂರ್ಯ, ನನ್ನ ಸ್ಥಾನದಲ್ಲಿ ನಿಂತು ಕೈ ಹಿಡಿದು ಉಂಗ್ರ ಹಾಕ್ಸು. ಹೋಗು ಸೂರ್ಯ. ಸರಿ, ನಾವೇನು ಹೊರಡ್ತೀವಿ. ಸಂಪ್ರದಾಯದ ಪ್ರಕಾರ ನೀವೆಲ್ಲ ನಾಳೆ ನಮ್ಮೂರಿಗೆ ಬನ್ನಿ. ಬರ್ತೀವಿ. ನಮಸ್ಕಾರ. ಬರ್ತೀವಿ. ಕತ್ತಿನ ಪಟ್ಟಿ ಕೈ ಹಾಕಿ ಕೇಳೋಣ ಅಂದ್ರೆ ನೀನು ಮೋಸ್ಗಾರ ಅಲ್ಲ. ತಗೊಂಡಿರೋದ್ ನಮ್ಮ ಮಡ್ಗಯ್ಯ ಅಣ್ಣ ಅಂದ್ರೆ ನೀನು ಸಾಲ್ಗಾರನೂ ಅಲ್ಲ. ಮಣ್ಣಿಗೋಸ್ಕರ ಹೆಣ್ಣನ್ ಬಿಟ್ಕೊಡ್ತೀನಿ ಅಂತಿದ್ಯಲ್ಲ, ನೀನ್ ಮಾಡ್ತಿರೋದ್ ಸರಿನಾ? ನಿನ್ ಕೈಯಲ್ಲಿ ವಾಚ್ ಇಲ್ಲ, ಆದ್ರೂ ನಿನ್ ಹತ್ರ ತಾಳಿ ಕಟ್ಟೋವರೆಗೂ ಟೈಮ್ ಇದೆ ನನ್ನ ಉಳಿಸ್ಕೊಳ್ಳೋದಕ್ಕೆ. ಅಕಸ್ಮಾತ್ ನೀನ್ ಸಿಕ್ಕಿಲ್ಲ ಅನ್ಕೋ, ನಾನೇ ನಿನ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳಲ್ಲ. ಆ ತರದ್ ಹುಡ್ಗಿನೂ ನಾನಲ್ಲ. ಮಂಚ ಮುರಿಯೋವರೆಗೂ ಸಂಸಾರ ಮಾಡ್ತೀನಿ. 10 ಮಕ್ಳನ್ ಹೆತ್ತು ನಿನ್ ಮುಂದೆ ಇದೇ ಊರಲ್ಲಿ ಸುಖವಾಗಿರ್ತೀನಿ. ಆದ್ರೆ ಆ 10 ಮಕ್ಳು ರಾಮ ಆಗಿರಲ್ಲ, ರಾವಣ ಆಗಿರ್ತಾರೆ. ಅಮ್ಮ, ಅದು ವರ್ಷಕ್ಕೆ ಅಂತ ತಗೊಂಡೋಗ್ತಿದ್ದೆ, ಬಿದ್ದು ಹೊಡೆದೋಗ್ಬಿಡ್ತು. ಸೂರ್ಯ, ನನ್ನ ಜೀವನದಲ್ಲಿ ಗೊತ್ತಿಲ್ಲದೆ ಕಡಿಮೆ ಸಮಯದಲ್ಲೇ ಜಾಸ್ತಿ ಹಚ್ಕೊಂಡಿದ್ದಂದ್ರೆ ಅದು ನಿನ್ನನ್ನೇ. ನೀನು ನೋಡಿದಾಗೆಲ್ಲ ನನ್ನ ಕೈಗಳ ಹಿಡ್ತಾ ತಪ್ಪುತ್ತೆ. ಒಂದು ಕೈನ ಪ್ರೀತಿ
ಪ್ರೀತಿಯಿಂದ ನೀನು ಹೆಗಲ ಮೇಲೆ ಹಾಕಬೇಕು ಅನ್ಸಿದ್ರೆ ಇನ್ನೊಂದು ಕೈಯಲ್ಲಿ ಗರ್ವದಿಂದ ಮೀಸೆ ತಿರುಗಬೇಕು ಅನ್ಸುತ್ತೆ. ಅದಕ್ಕೆ ನಾನಾದ್ಮೇಲೆ ಸೂರ್ಯ ಅಂತ ಎಲ್ಲರ ಮುಂದೆ ಹೇಳಿದ್ದು. ನನ್ನ ಮನಸ್ಸನ್ನೇ ಗೆದ್ದವ್ ನೀನು. ನಮ್ಮನೆ ಮಗಳ ಮನ್ಸು ಗೆಲ್ಲೋದು ದೊಡ್ಡ ವಿಷಯನೇ ಅಲ್ಲ. ನಿಮ್ ಪ್ರೀತಿ ವಿಚಾರ ಗೊತ್ತಾಯ್ತು. ಎಷ್ಟೋ ವರ್ಷಗಳಿಂದ ಕಿತ್ತಾಡ್ತಾ ಇದ್ದ ಎರಡು ಊರುಗಳು ಇವತ್ತು ಒಂದಾಗೋ ಸಮಯ. ನೀನೀಗ ಅಲ್ಲಿಗೆ ಬಂದ್ರೆ ಅದ್ ನಡೆಯಲ್ಲ. ಊರಿಗೋಸ್ಕರ ಹೆತ್ತ ಮಗನ್ನೇ ಕಳ್ಕೊಂಡವ್ ನಾನು. ಅದೇ ಊರಿಗೋಸ್ಕರ ಹೇಳ್ತಿದ್ದೀನಿ, ನೀನ್ ಹೆಂಗ್ ಬಂದ್ಯೋ ಹಂಗೆ ವಾಪಸ್ ಹೊರಟೋಗೋ. ಈ ಮಾತಿಗೆ ನಮ್ಮ ಮನೇಲಿರೋ ಅಂತ ನಿನಗೆ ಯಾರು ಹೇಳಿದ್ರೋ ಅವ್ರೊಪ್ಪಿಗೆನೂ ಇದೆ. ನೀನು ಏನ್ ಅನ್ಕೊಂಡಿದ್ಯಾ? ಇವರೇ ನಿಮ್ಮ ಅಪ್ಪ ಅಮ್ಮ, ಇದೇ ನಿಮ್ಮ ಊರು ಅಂತ ಗೊತ್ತಾದ್ಮೇಲೆ ಯಾಕೆ ಬಿಟ್ಟು ಹೋಗ್ತಾ ಇದೀಯಾ? ನೀರು ಹರಿಯೋದಕ್ಕೆ ಕಾರಣವಾದವನು ರಕ್ತ ಹರಿಯೋದಕ್ಕೆ ಕಾರಣವಾಗಬಾರ್ದು ಅಂತ. ತಾಯಿ ಮೇಲೆ ಆಣೆ ಮಾಡಿ ಸುಳ್ಳೇಳೋರ್ನ ತುಂಬಾ ಜನ ನೋಡಿದ್ದೀನಿ. ಆದ್ರೆ ತಾಯಿ ಕೊಟ್ರ ಮಾತುಗೋಸ್ಕರ ಊರ್ ಬಿಟ್ಟು ಹೋಗ್ತಿದ್ಯಾ ಅಂದ್ರೆ ನಿನ್ ಫ್ರೆಂಡ್ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಿ ಬೈ. ಅಂದ್ರೆ ಪಾಪ ಪಲ್ಲವಿ ಏನ್ ತಪ್ಪು ಮಾಡಿದಾಳೆ? ಪ್ರೇಮಿಯಾಗಿ ನಿಂತ್ಕೊಂಡ್ರೆ ಕುಟುಂಬನ ಬಿಟ್ಕೊಡ್ಬೇಕಾಗತ್ತೆ. ಮಗನಾಗಿ ನಿಂತ್ಕೊಂಡ್ರೆ ಪ್ರೀತಿಸಿರೋ ಹುಡುಗಿನ ಬಿಟ್ಕೊಡ್ಬೇಕಾಗತ್ತೆ. ಆದ್ರೆ ನಾನಿಲ್ಲಿ ಅನಾಥನಾಗಿ ನಿಂತಿದ್ದೀನಿ. ಅದಕ್ಕೆ ಎರಡನ್ನೂ ಬಿಟ್ಕೊಟ್ಬಿಟ್ಟೆ. ಹೇ ಸುನ್, ಕತ್ಕೊಯ್ಯೋದು ಸುಖ, ನಂಸಿ ಕತ್ಕೊಯ್ಯೋದು ಪರಮ ಸುಖ. ಸಕ್ಕರೆ ಹಾಕಿದ ಹಾಲು ಕೊಟ್ರೆ ಸರ್ಪದ ಹಲ್ಲಲ್ಲಿ ವಿಷ ಕಡಿಮೆ ಆಗುತ್ತೆ ಅನ್ಕೊಂಡ್ಬಿಟ್ಟಿದ್ಯಾ? ಇದು ಯಾವತ್ತಿದ್ರೂ ಸರ್ಪಾನೆ. ಎರಡೂರ್ ಒಂದಾಗಕ್ಕೆ ಯಾವತ್ತೂ ಬಿಡಲ್ಲ. ಭೈರವ, ಮೋಸದಿಂದ ಹೊಡೆಯೋನು ಗಂಡ್ಸಲ್ಲ. ಮೋಸ? ನಿನಗ್ ನಾನ್ ಮೋಸ ಮಾಡಿಲ್ಲ. ನಿನಗ್ ಮೋಸ ಮಾಡಿರೋದು ನಿನ್ನ ಹೆಂಡತಿ ರತ್ನಮ್ಮ. ನಿನ್ನೊಂದು ಮಗು ಹುಟ್ಟಿತ್ತಲ್ಲ, ಚಿಕ್ಕ ವಯಸ್ಸಲ್ಲೇ ನೀರಿಗೆ ಬಿದ್ದು ಸತ್ತೋಯ್ತು ಅಂತ ನಂಬಿದ್ದಲ್ಲ, ಸುಳ್ಳು. ಅವನ್ ಯಾರೋ ಹೊರಗಡೆಯಿಂದ ಬಂದಿದ್ದಾನ ಅನ್ಕೊಂಡಿದ್ಯಲ್ಲ, ಅವನ್ ಬೇರೆ ಯಾರು ಅಲ್ಲ, ಅವನೇ ಕಣ ನಿನ್ನ ಮಗ ಸೂರ್ಯ. ಸೂರ್ಯನೇ ನಿನ್ನ ಮಗ. ನಿಜ ಹೇಳಿ ತಪ್ಪು ಮಾಡ್ಬಿಟ್ಟೆ.
ನನ್ನ ಆಯುಸ್ನ ಜಾಸ್ತಿ ಮಾಡ್ಬಿಟ್ಟೆ. ನಾಮಕರಣ ಮಾಡೋಕ್ಕೂ ಮುಂಚೆನೆ ಅವನಿಗೊಂದು ಹೆಸರಿಟ್ಟಿದ್ದೆ, ಮದಗಜ. ಬಂದ ನೋಡಿ ನಿಮ್ ಮಗ ಸೂರ್ಯ. ಒಳ್ಳೆ ಉದ್ದೇಶ ಇದ್ರೆ ಬೆಂಕಿಲ್ ನಿಂತಿದ್ರು ಮಳೆ ಬಂದು ಕಾಪಾಡ್ಬಿಡುತ್ತೆ. ಕೆಟ್ಟ ಉದ್ದೇಶ ಇದ್ರೆ ಮಳೆಲ್ ನಿಂತಿದ್ರು ಸಿಡ್ಲು ಬಂದು ಸುಟ್ಟಾಕ್ಬಿಡುತ್ತೆ. ರಕ್ತ ದೇಹದೊಳಗೆ ಹರಿದ್ರೆ ಸಂಬಂಧ, ಹೊರಗರಿಸಿದ್ರೆ ಕ್ರೌರ್ಯ. ಸೂರ್ಯ ಕಾಲುವೆ ನೀರು ಸ್ವತಂತ್ರವಾಗಿ ಹರಿದಾಡಿತು. ಎರಡು ಊರಿನ ಮನಸ್ಸುಗಳು ಒಂದಾಗಿ ಹಬ್ಬವಾಯಿತು. ತಾಯಿ ಮಗುವಿನ ಕರುಳಬಳ್ಳಿ ಮತ್ತೆ ಬೆಸೆದು ಹಸಿರಾಯಿತು. ಪ್ರೀತಿಸಿದ ಹೃದಯಗಳು ಒಂದಾದವು.